ಪ್ರಿಯ ವಿದ್ಯಾರ್ಥಿಗಳೇ, ಇದು KSEB ಗಣಿತ ವಿಷಯದ ಮಾಡೆಲ್ ಕ್ವೆಶ್ಚನ್ ಪೇಪರ್ 2 ಇದರ ಮುಂದುವರಿದ ಭಾಗ. ಈಗ ನಾವು 4 ಮತ್ತು 5 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸೋಣ. ಮೊದಲಿಗೆ 4 ಅಂಕಗಳ ಪ್ರಶ್ನೆಗಳನ್ನು ಬಿಡಿಸೋಣ. ಇಲ್ಲಿ 4 ಅಂಕಗಳ 4 ಪ್ರಶ್ನೆಗಳಿದ್ದಾವೆ. 34ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ ಮತ್ತು 11ನೇ ಪದವು 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಹಾಗಾದರೆ ಆ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಯಿರಿ. ಇಲ್ಲಿ ಅಥವಾ ಪ್ರಶ್ನೆ ಇದೆ. ಅಥವಾ ಪ್ರಶ್ನೆಯನ್ನು ನಾವು ಆಮೇಲೆ ಓದೋಣ. ಇವಾಗ ಇದನ್ನು ಸಾಲ್ವ್ ಮಾಡೋಣ. ಪರೀಕ್ಷೆಯಲ್ಲಾದರೆ ನಾವು 2 ಪ್ರಶ್ನೆಗಳನ್ನು ಓದಬೇಕಾಗತ್ತೆ. ಯಾಕಂದರೆ ನಾವು ಯಾವ ಪ್ರಶ್ನೆ ಸುಲಭ ಇದೆ ಆ ಪ್ರಶ್ನೆಯನ್ನು ನಾವು ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಇಲ್ಲಿ ನಾನು 2 ಪ್ರಶ್ನೆಗಳನ್ನು ನಿಮಗೆ ಬಿಡಿಸಿ ತೋರಿಸ್ತೇನೆ. ನಾವು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿದಾಗ ಮಾತ್ರ ನಾವು ಯಾವ ರೀತಿಯ ಸಂಬಂಧವನ್ನು ಹಾಕ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅವರು, 8ನೇ ಪದವು 2ನೇ ಪದದ ಅರ್ಧದಷ್ಟಿದೆ. ಇಲ್ಲಿ ನಾವು ಯಾವ ರೀತಿ ಸಂಬಂಧವನ್ನು ಹಾಕೋಬೋದು? 8ನೇ ಪದ ಅಂತಂದರೆ A8, 2ನೇ ಪದದ ಅರ್ಧದಷ್ಟು ಅಂತಂದರೆ ಅರ್ಧ ಇಂಟು A2 ಅಥವಾ A2/2, ಅರ್ಧ ಇಂಟು A2. ಹಾಗೆ 2ನೇ ಸಂಬಂಧ 11ನೇ ಪದವು 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದರೆ A11 ಎಷ್ಟನೇ ಪದಕ್ಕಿಂತ? 4ನೇ ಪದದ 3ನೇ ಒಂದರಷ್ಟಕ್ಕಿಂತ, 3ನೇ ಒಂದರಷ್ಟಕ್ಕೆ ಅಂದರೆ 1/3. ಎಷ್ಟನೇ ಪದ? 4ನೇ ಪದ. ಎಷ್ಟು ಹೆಚ್ಚಾಗಿದೆ? 1 ಹೆಚ್ಚಾಗಿದೆ. 1 ಹೆಚ್ಚಾಗಿದೆ. ನಾವು ಈ 2 ಸಂಬಂಧಗಳನ್ನು ಉಪಯೋಗಿಸಿ A ಮತ್ತು Dಗಳ ಬೆಲೆಯನ್ನು ಕಂಡುಹಿಡ್ಕೊಂಡು ನಂತರ ಸಮಾಂತರ ಶ್ರೇಣಿಯ 15ನೇ ಪದವನ್ನು ಕಂಡುಹಿಡಿಬಹುದು. ಈಗ ನಾವು ಇದನ್ನು ಸ್ಪಷ್ಟವಾಗಿ ಬರ್ಕೊಂಡು ಬಿಡಿಸೋಣ. ಈಗ ಬರ್ಕೊಳ್ಳೋಣ. 8ನೇ ಪದ A8 ಈಕ್ವಸ್ ಅರ್ಧ ಇಂಟು A2. A8 ಅಂತಂದರೆ A ಪ್ಲಸ್ 7D ಆಗುತ್ತೆ. A ಪ್ಲಸ್ 7D ಈಕ್ವಸ್ ಅರ್ಧ A2 ಅಂತಂದರೆ ಅರ್ಧ ಇಂಟು A ಪ್ಲಸ್ D ಆಗುತ್ತೆ. ಅಂದರೆ A ಪ್ಲಸ್ 1D. ಇಲ್ಲಿ ನಾವು A ಪ್ಲಸ್ 7Dಯನ್ನು ಹಾಗೆ ಬರ್ಕೊಳ್ಳೋಣ. ಅರ್ಧ ಇಂಟು A ಇರೋದರಿಂದ ನಾವು ಉತ್ತಮ ಅಂತಂದರೆ ಈ 2ನ್ನು ಎಡಭಾಗಕ್ಕೆ ವರ್ಗಾಯಿಸಿಬಿಡೋಣ. ಇದರಿಂದ ನಮಗೆ ಬಿಡಿಸೋದು ಸುಲಭ ಆಗುತ್ತೆ. ಅಂದರೆ ಇಲ್ಲಿ 1/2 ಇದೆ. ಅದನ್ನು ಎಡಭಾಗಕ್ಕೆ ಹೋದಾಗ 2 ಇಂಟು A ಪ್ಲಸ್ 7D ಈಕ್ವಸ್ A ಪ್ಲಸ್ D ಆಗುತ್ತೆ. ಇಲ್ಲಿ 1/2 ಇರೋದು ಈ 2 ಎಡಭಾಗಕ್ಕೆ ಬಂದಾಗ ಏನಾಗುತ್ತೆ? 2 ಇಂಟು A ಪ್ಲಸ್ 7D ಆಗುತ್ತೆ. ನಂತರ ನಾವು ಇದನ್ನು ಗುಣಿಸೋಣ. 2ರಿಂದ Aಗೆ ಮತ್ತು 2ರಿಂದ ಇಲ್ಲಿ 2 ಇಂಟು A 2A ಪ್ಲಸ್ 2 ಇಂಟು 7D 14D ಆಗುತ್ತೆ ಈಕ್ವಸ್ A ಪ್ಲಸ್ D. ಈಗ ನಾವು Aಯನ್ನು ಎಡಭಾಗಕ್ಕೆ ವರ್ಗಾಯಿಸೋಣ ಮತ್ತು 14Dಯನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. ಇದರ ಉದ್ದೇಶ Aಗಳನ್ನು ಒಂದು ಕಡೆ ಮಾಡೋದು, Dಗಳನ್ನು ಒಂದು ಕಡೆ ಮಾಡೋದು. ಅದಕ್ಕೆ 2A ಪಕ್ಕ ಮೈನಸ್ A ಈಕ್ವಸ್ D ಪಕ್ಕ 14D ಈ ಕಡೆ ಬಂದ ತಕ್ಷಣ ಏನಾಗುತ್ತೆ? ಮೈನಸ್ 14D ಆಗುತ್ತೆ. ಈಗ ನಾವು 2A ಮೈನಸ್ A ಆಗುತ್ತೆ ಈಕ್ವಸ್ D ಮೈನಸ್ 14D ಮೈನಸ್ 13D ಆಗುತ್ತೆ. ಅಂದರೆ ನಮಗೆ ಇಲ್ಲೊಂದು ಸಂಬಂಧ ಸಿಕ್ತು. A ಈಸ್ ಈಕ್ವಲ್ಸ್ ಟು ಮೈನಸ್ D ಅಂತ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಇನ್ನೊಂದು ಸಂಬಂಧವನ್ನು ಕೊಟ್ಟಿದ್ದಾರೆ. ಪ್ರಶ್ನೆಯನ್ನು ಸರಿಯಾಗಿ ಓದಿ ಆ ಸಂಬಂಧವನ್ನು ಅರ್ಥ ಮಾಡ್ಕೊಳ್ಳಿ. ಹೇಳಿದ್ದಾರೆ 11ನೇ ಪದ ಅಂತಂದರೆ A11 4ನೇ ಪದದ 3ನೇ ಒಂದರಷ್ಟಕ್ಕಿಂತ 4ನೇ ಪದದ 3ನೇ ಒಂದರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದರೆ 4ನೇ ಪದದ 3ನೇ ಒಂದರಷ್ಟು ಅಂದರೆ 1/3 ಇಂಟು A4 ಆಗುತ್ತೆ. ಪ್ಲಸ್ 1 ಜಾಸ್ತಿ. 4ನೇ ಪದದ 3ನೇ ಒಂದರಷ್ಟು ಪ್ಲಸ್ 1 ಅಂತಂದರೆ 1 ಹೆಚ್ಚಾಗಿದೆ ಅಂತ ಅರ್ಥ. ಇಲ್ಲಿ A ಪ್ಲಸ್ 11Dಯನ್ನು ನಾವು ಬರ್ಕೊಂಡಾಗ ಏನಾಗುತ್ತೆ? A ಪ್ಲಸ್ 10D ಆಗುತ್ತೆ ಈಕ್ವಸ್ 1/3 A4 ಅಂತಂದರೆ ಇಲ್ಲಿ ನಾವು 1/3 ಇಂಟು A ಪ್ಲಸ್ 3D ಆಗುತ್ತೆ ಪ್ಲಸ್ 1.
ಪ್ಲಸ್ 1. ಇಲ್ಲಿ ನಾವು ಎನ ಬೆಲೆಯನ್ನು ಹಾಕಿದರೆ ಇಲ್ಲಿ ಎನ ಬೆಲೆ ಹಾಕೋಣ, ಹಾಗೆ ಇಲ್ಲೂ ಕೂಡ ಎನ ಬೆಲೆಯನ್ನು ಹಾಕೋಣ. ಹಾಕಿದಾಗ ಏನಾಗುತ್ತೆ ಅಂತಂದರೆ ಎನ ಬೆಲೆ ಏನಿದೆ -13D ಇದೆ. -13D ಪ್ಲಸ್ 10D ಈಕ್ವಲ್ಸ್ 1/3. ಎ ಅಂತಂದರೆ -13D ಪ್ಲಸ್ 3D ಪ್ಲಸ್ 1 ಇದೆ. ಇಲ್ಲಿ -13D ಪ್ಲಸ್ 10D ಅಂತಂದರೆ -3D ಆಗುತ್ತೆ. ಇಲ್ಲಿ 1/3 ಹಾಗೆ ಬರೆಯೋಣ. -13D -13D ಅಂತಂದರೆ ಇಲ್ಲಿ ಏನಾಗುತ್ತೆ, 13ರಲ್ಲಿ 3 ಹೋದರೆ -10D ಆಗುತ್ತೆ ಪ್ಲಸ್ 1. ನಾವು ಇದನ್ನು -3D, ಇದು -10D/3 ಆಗುತ್ತೆ ಪ್ಲಸ್ 1. ಇಲ್ಲಿ ನಾವು ಲಸವನ್ನು ಕಂಡುಹಿಡಿಬೇಕಾಗತ್ತೆ. ಯಾಕಂತಂದರೆ ಇಲ್ಲಿ -10D/3 ಇದೆ, ಇಲ್ಲಿ 1 ಇದೆ. ನಾವು ಅದಕ್ಕಾಗಿ ಲಸ ಕಂಡುಹಿಡಿಬೇಕು. ಇಲ್ಲಿ 1 ಅಂತ ಇಟ್ಕೊಂಡ್ರೆ -10D ಈಕ್ವಲ್ಸ್ ಇಲ್ಲಿ ಲಸ ಎಷ್ಟು, ಇಲ್ಲಿ -10D/3 ಇರೋದ್ರಿಂದ ಇಲ್ಲಿ 3 ಮತ್ತು 1ರ ಲಸವನ್ನು ನಾವು ಕಂಡುಹಿಡಿಬೇಕು. 3 ಮತ್ತು 1ರ ಲಸ 3 ನಮಗೆ ಗೊತ್ತಿದೆ. ಇಲ್ಲಿ -10D ಹಾಗೆ ಉಳ್ಕೊಳ್ಳುತ್ತೆ, -10D. ಇಲ್ಲಿ 1 ಮತ್ತು 3ಅನ್ನು ಗುಣಿಸ್ಬೇಕಾಗತ್ತೆ, ಯಾಕಂದರೆ ಲಸ 3 ಇರೋದ್ರಿಂದ. ಲಸ 3 ಇದೆ, 1 3 3, ಇದು ಕೂಡ 1 3 3 ಆಗುತ್ತೆ, ಪ್ಲಸ್ 3 ಬರೆಯೋಣ. ಈಗ ನಾವು ಈ 3ಅನ್ನು ಇಲ್ಲಿ ವರ್ಗಾಯಿಸೋಣ. ಆಗ ಏನು ಬರುತ್ತೆ, -3D ಇಂಟು 3 ಅಂತಂದರೆ 9D ಆಗುತ್ತೆ. -9D -10D ಪ್ಲಸ್ 3 ಆಯಿತು. ಇಲ್ಲಿ 3 ಇದು ಇದರ ಜೊತೆ ಇಂಟು ಆಗಿ ಬಂತು. ಈಗ ನಾವು ಈ -10Dಯನ್ನು ಬಲಭಾಗದಿಂದ ಎಡಭಾಗಕ್ಕೆ ವರ್ಗಾಯಿಸೋಣ. ಅಂದರೆ ಏನಾಯಿತು, -10D ಪ್ಲಸ್ 10D ಆಯಿತು ಈಕ್ವಲ್ಸ್ 3. 10 - 1 10 - 9 10 - 9 ಅಂದರೆ 1 ಆಗುತ್ತೆ. 1D ಈಕ್ವಲ್ಸ್ 3. ಅಂದರೆ ಡಿನ ಬೆಲೆ ಎಷ್ಟಾಯಿತು, ಡಿನ ಬೆಲೆ 3 ಆಯಿತು. ಈಗ ನಾವು ಎನ ಬೆಲೆಯನ್ನು ಕಂಡುಹಿಡ್ಕೋಬೇಕು. ಎ ಮತ್ತು ಡಿಗೆ ಇರುವ ಸಂಬಂಧವನ್ನು ನಾವು ಇಲ್ಲಿ ಕಂಡುಕೊಂಡಿದ್ದೀವಿ. ಏನಿದೆ, 1ರಲ್ಲಿ ಎ ಈಕ್ವಲ್ಸ್ -13D. ಇದನ್ನು ಕೂಡ ನಾವು ಇಲ್ಲಿ ಹಾಕಿದ್ದೀವಲ್ಲ, ಈ ಒಂದನ್ನು ನಾವು ಇಲ್ಲಿ ಉಪಯೋಗಿಸ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ನೀವು ಕಾರಣ ಕೊಡಬೇಕು ನಿಜವಾಗಿ, ಏಕೆಂದರೆ 1ರಿಂದ ಅಂತ. ಇಲ್ಲಿ ನಾವು ಎ ಈಸ್ ಈಕ್ವಲ್ಸ್ ಟು -13D ಇರೋದ್ರಿಂದ ಎ ಈಸ್ ಈಕ್ವಲ್ಸ್ ಟು -13D ಇದೆ. ಇಲ್ಲಿ ನಾವು ಡಿನ ಬೆಲೆಯನ್ನು ಹಾಕಿದರೆ ನಮಗೆ ಎನ ಬೆಲೆ ಸಿಗುತ್ತೆ. ಡಿನ ಬೆಲೆಯನ್ನು ಹಾಕಿದರೆ ಎನ ಬೆಲೆ ಸಿಗುತ್ತೆ. ಅದಕ್ಕೆ ಎ ಈಸ್ ಈಕ್ವಲ್ಸ್ ಟು -13 ಇಂಟು ಡಿನ ಬೆಲೆ 3 ಇದೆ. ಎ ಈಸ್ ಈಕ್ವಲ್ಸ್ ಟು ಎಷ್ಟು ಬಂತು, -13 3 39 -39 ಆಯಿತು. ಇಲ್ಲಿ ಎ ಈಸ್ ಈಕ್ವಲ್ಸ್ ಟು -39. ನಮಗೇನು ಸಿಕ್ತು, ಎನ ಬೆಲೆ -39, ಎನ ಬೆಲೆ ಎಷ್ಟು ಸಿಕ್ತು, ಎ ಈಸ್ ಈಕ್ವಲ್ಸ್ ಟು -39 ಮತ್ತು ಡಿನ ಬೆಲೆ 3 ಇದೆ. ಡಿ ಈಸ್ ಈಕ್ವಲ್ಸ್ ಟು 3 ಇದೆ. ಎಷ್ಟನೇ ಪದವನ್ನು ನಾವು ಕಂಡುಹಿಡಿಬೇಕಿಲ್ಲಿ, ಇಲ್ಲಿ ನಾವು 15ನೇ ಪದವನ್ನು ಕಂಡುಹಿಡಿಬೇಕು. ಅಂದರೆ ಏನು ಬೇಕಿಲ್ಲಿ, A15 ಈಕ್ವಲ್ಸ್ ಕ್ವಶನ್ ಮಾರ್ಕ್ ಆಗುತ್ತೆ. ನಮಗೆ ಗೊತ್ತಿದೆ A15 ಅಂತಂದರೆ A ಪ್ಲಸ್ 14D. ನಾವು ಸೂತ್ರನಾದರೂ ಬರಿಬೋದು, ಇಲ್ಲ ನೇರವಾಗಿ ಹೀಗಾದರೂ ಮಾಡ್ಬೋದು. ಅಂದರೆ AN ಈಸ್ ಈಕ್ವಲ್ಸ್ ಟು A ಪ್ಲಸ್ N - 1 ಇಂಟು D ಬರೆದ್ಬಿಟ್ಟು ಎ ಜಾಗದಲ್ಲಿ ಎನ ಬೆಲೆ ಹಾಕಿಬಿಟ್ಟು ಎನ್ ಜಾಗದಲ್ಲಿ ಎನ್ನ ಬೆಲೆ ಹಾಕಿಬಿಟ್ಟು ಡಿ ಜಾಗದಲ್ಲಿ ಡಿನ ಬೆಲೆಯನ್ನು ಹಾಕಿ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೆ ಗೊತ್ತಿದೆ A15 ಅಂತಂದರೆ ನೇರವಾಗಿ ನಾವು A ಪ್ಲಸ್ 14D ಅಂತ ಬರಿಬೋದು. ಇಲ್ಲಿ ಎ ಎಷ್ಟಿದೆ, -39 ಇದೆ, ಪ್ಲಸ್ 14 ಇಂಟು ಡಿ ಅಂತಂದರೆ 3. ಅಂದರೆ ಏನಾಯಿತು, -39 ಪ್ಲಸ್ 14 42. 42ರಲ್ಲಿ 39 ಹೋದರೆ ಇಲ್ಲಿ -39 ಇದೆ, 40 ಪ್ಲಸ್ 42 ಇದೆ. 42ರಲ್ಲಿ ನೀವು 39ಅನ್ನು ಕಳೆದು ಇಡಬೇಕಾಗತ್ತೆ. ಇಲ್ಲಿ ಎಷ್ಟು ಬರುತ್ತೆ, 3 ಬರುತ್ತೆ. 42ರಲ್ಲಿ 39 ಹೋದರೆ 3 ಬರುತ್ತೆ. ಅಂದರೆ A15ನೇ ಪದ, A15ನೇ ಪದ A15 ಈಸ್ ಈಕ್ವಲ್ಸ್ ಟು ಎಷ್ಟು, 3 ಸಿಗುತ್ತೆ. ಈಗ ನಾವು ಅದೇ ಪ್ರಶ್ನೆಯನ್ನು ಓದೋಣ. 37 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮಧ್ಯದ 3 ಪದಗಳ ಮೊತ್ತ 225 ಹಾಗೂ
ಕೊನೆಯ 3 ಪದಗಳ ಮೊತ್ತ 429. ಹಾಗಾದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಇಲ್ಲಿ ಏನನ್ನು ಕೊಟ್ಟಿದ್ದಾರೆ ನೋಡಿ, 37 ಪದಗಳಿವೆ ಅಂತ. ಆ ಶ್ರೇಣಿಯಲ್ಲಿ ಎಷ್ಟು ಪದಗಳಿದ್ದಾವೆ? 37. ಮಧ್ಯದ 3 ಪದಗಳ ಮೊತ್ತ ಎಷ್ಟಿದೆ? 225. ಈ 37 ಪದಗಳಲ್ಲಿ ಯಾವ ಪದಗಳು ಮಧ್ಯದ 3 ಪದಗಳಾಗ್ತವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇಲ್ಲಿ ಮಧ್ಯ ಅಂತಂದರೆ ಈಗ ಒಂದು ಮಧ್ಯ ಪದವನ್ನು ಕಂಡುಹಿಡಿದ್ರೆ ಅದರ ಆ ಕಡೆ ಈ ಕಡೆ ತಗೊಂಡು ನಾವು ಮಧ್ಯದ 3 ಪದಗಳನ್ನು ಕಂಡುಹಿಡ್ಕೋಬೋದು. ಈಗ 37 ಪದ ಇರೋದ್ರಿಂದ ಮಧ್ಯ ಬೆಲೆ ಮಧ್ಯಾಂಕವನ್ನು ಕಂಡುಹಿಡಿಯೋ ಸೂತ್ರ ನಮಗೆ ಗೊತ್ತಿದೆ, n+1/2. ನೀವು 37ಕ್ಕೆ 1 ಕೂಡಿಸ್ಬಿಟ್ಟು 2ರಿಂದ ಭಾಗಿಸಿದ್ರೆ 38/2 ಬರುತ್ತೆ, 19 ಬರುತ್ತೆ. ಅಂದರೆ ಇಲ್ಲಿ ಎಷ್ಟನೇ ಪದ ಮಧ್ಯ ಪದವಾಗತ್ತೆ? 19ನೇ ಪದ. ಅಂದರೆ A 19 ಆಗುತ್ತೆ. ಮಧ್ಯ ಬರೋದು ಯಾವುದು? A 19. ಅಂದರೆ ಇಲ್ಲಿ ನೀವು ಆ ಕಡೆ 18ರವರೆಗಿನ ಪದ ಮತ್ತು A 19 ಮತ್ತು A 20 ಈ 3 ಪದಗಳು ಮಧ್ಯದಲ್ಲಿ ಬರ್ತವೆ. ಸಂಪೂರ್ಣ ಮಧ್ಯದಲ್ಲಿ ಬರೋದು ಒಂದು ಪದ A 19. ಅದಕ್ಕಿಂತ ಹಿಂದಿನ ಪದ ಮತ್ತು ಅದಕ್ಕಿಂತ ಮುಂದಿನ ಪದ ತೊಗೊಂಡ್ರೆ ಮಧ್ಯದ 3 ಪದಗಳು ಯಾವ ಹೋಗ್ತವೆ? A 18, A 19, A 20 ಆಗ್ತವೆ. ಈಗ ಈ 3 ಪದಗಳ ಮೊತ್ತವನ್ನು ಅವರು ಕೊಟ್ಟಿದ್ದಾರೆ 225 ಅಂತ. ನಾವು ಇಲ್ಲಿ ಒಂದು ಸಂಬಂಧವನ್ನು ಕಂಡುಹಿಡಿತೀವಿ. ಇದನ್ನು ನಾವು A+17D + A+18D + A+19D = 225 ಹಾಕಿದಾಗ A ಮತ್ತು Dಗಳಿಗೆ ಇರುವಂಥ ಒಂದು ಸಂಬಂಧ ಸಿಗುತ್ತೆ ನಮಗೆ. ಮತ್ತು ಕೊನೆಯ 3 ಪದಗಳನ್ನು ಕೂಡ ಕೊಟ್ಟಿದ್ದಾರೆ. ಕೊನೆಯ 3 ಪದ ಅಂತಂದರೆ 37ನೇ ಪದ ಕೊನೆಯ ಪದ ಆಗುತ್ತೆ. ಅದಕ್ಕಿಂತ ಹಿಂದಿನ ಪದ 36ನೇ ಪದ ಮತ್ತು ಅದಕ್ಕಿಂತ ಹಿಂದಿನ ಪದ ಅಂದರೆ 35, 36, 37ನೇ ಪದಗಳು. A 35, A 36, A 37 ಇವುಗಳ ಮೊತ್ತ ಕೊಟ್ಟಿದ್ದಾರೆ ಅವರು. ಎಷ್ಟದು? 429. ಇಲ್ಲಿ ಇವು 3ರ ಮೊತ್ತ 225. ಹೀಗೆ ನಮಗೆ 2 ಸಂಬಂಧಗಳು ಇಲ್ಲಿ ಗೊತ್ತಾದಾಗ ನಾವು A ಮತ್ತು Dನ ಬೆಲೆಗಳನ್ನು ಕಂಡುಹಿಡಿಬಹುದು ಮತ್ತು ಶ್ರೇಣಿಯನ್ನು ಅದರ ಮೂಲಕ ನಾವು ಬರೀಬೋದು. ಇಲ್ಲಿ ಪದಗಳ ಸಂಖ್ಯೆ ಎಷ್ಟಿದೆ ಅಂದರೆ n = ಎಷ್ಟಿದೆ? 37 ಇದೆ. ಮಧ್ಯದ ಪದ ಅಂತಂದರೆ ನಮಗೆ ಗೊತ್ತಿದೆ n ಪದಗಳಿದ್ದರೆ n ಇದು ಬೆಸ ಸಂಖ್ಯೆ ಆದಾಗ ನಾವು ಮಧ್ಯ ಪದವನ್ನು ಹೆಂಗೆ ಕಂಡುಹಿಡಿಬೋದು? ಮಧ್ಯದ ಪದ ಏನಾಗುತ್ತೆ? n+1/2ನೇ ಪದ ಆಗುತ್ತೆ. ಅದರಲ್ಲಿ n 37 ಇರೋದ್ರಿಂದ 37 + 1/2 ಅಂದರೆ 38/2 ಅಂದರೆ 2 1 2 19 19ನೇ ಪದ. ಎಷ್ಟನೇ ಪದ ಮಧ್ಯ ಪದ ಆಗುತ್ತೆ? ಮಧ್ಯ ಪದ A 19 ಆಯಿತು. ಈಗ 3 ಮಧ್ಯ ಪದಗಳು ಬೇಕು ಅಂತಂದರೆ ಅದರ ಹಿಂದಿನ ಪದ A 18 ಮತ್ತು ಅದರ ಮುಂದಿನ ಪದ A 20 ಆಗುತ್ತೆ. ಅದಕ್ಕೆ ನಾವು ಬರೆಯೋಣ 3 ಮಧ್ಯ ಪದಗಳು ಯಾವ್ಯಾವುದು? ಮಧ್ಯದ 3 ಪದಗಳು, ಮಧ್ಯದ 3 ಪದಗಳ ಮೊತ್ತ ಅಂತಿದೆ. ಮಧ್ಯದ 3 ಪದಗಳ ಮೊತ್ತ ಎಷ್ಟು ಹೇಳಿದ್ದಾರೆ? 225 ಅಂತ ಹೇಳಿದ್ದಾರೆ. 225 ಅಂದರೆ ಮಧ್ಯದ 3 ಪದಗಳು ಅಂತಂದರೆ ನಾವು ಯಾವುದು ಬರೀಬೇಕು? ಇಲ್ಲಿ A 19 ಮಧ್ಯದಲ್ಲಿ ಬಂದರೆ ಅದು ಹಿಂದಿನ ಪದ A 18 + A 19 + A 20 = ಎಷ್ಟು? 225. ಇಲ್ಲಿ A 18 ಅಂದರೆ ನಮಗೆ ಗೊತ್ತಿದೆ A+17D + A+18D + A+19D = ಎಷ್ಟು? 225. ಈಗ ನಾವಿಲ್ಲಿ A + A ಎಷ್ಟೇ ಆಗುತ್ತೆ? 3A ಆಗುತ್ತೆ. 3A = 17 + 18 + 19. ನಿಮಗೆ ನೇರವಾಗಿ ಮಾಡ್ಲಿಕ್ಕೆ ಬರಲ್ಲ ಅಂದರೆ ಬರ್ಕೊಳ್ಳಿ. 17 + 18 + 19 ಎಷ್ಟಾಗುತ್ತೆ? 7 + 8 15. 15ಕ್ಕೆ 9ನ್ನು ಸೇರಿಸಿದರೆ 24. 2 ಕ್ಯಾರಿ ಬರುತ್ತೆ. ಇಲ್ಲಿ 54 ಬರುತ್ತೆ. 54D ಆಯಿತು. 3A + 54D ಆಗುತ್ತೆ. ಈ 3Dಗಳ ಮೊತ್ತ ಎಷ್ಟು?
17 ಡಿ 18 ಡಿ 19 ಡಿಗಳ ಮೊತ್ತ 54 ಡಿ ಆಗುತ್ತೆ. ಈಕ್ವಲ್ಸ್ ಎಷ್ಟಿದೆ? 225 ಇದೆ. ನಂತರ ನಾವಿಲ್ಲಿ 3, 54, 225 ಇವು ಮೂರರ ಮಧ್ಯೆಯಲ್ಲಿ ಇರೋದ್ರಿಂದ 3 ಸಾಮಾನ್ಯ ತೆಗಿಬೋದು. 3 ಸಾಮಾನ್ಯ ತೆಗೆದ್ರೆ ಎ ಪ್ಲಸ್ ಎಷ್ಟಾಯ್ತು ಇಲ್ಲಿ? 54 3ರಿಂದ ಭಾಗಿಸಿದ್ರೆ ಎಷ್ಟಾಗುತ್ತೆ? 3 1 3, ಇಲ್ಲಿ 24 ಬರುತ್ತೆ. 3 8 ಇಲ್ಲ, ನೇರವಾಗಿ ನೀವು 18 ಡಿ ಅಂತ ಬರಿಬೋದು. ಬೇಕಾದರೆ 18 3 54 ಈಕ್ವಲ್ಸ್ 225. ಈಗ ಇಲ್ಲಿ ನಾವು 3 1 ಇಲ್ಲಿ 3 7 21, ಇಲ್ಲಿ 1 ಉಳ್ಕೊಳ್ಳುತ್ತೆ. 3 5 ಅಂದರೆ ಎ ಪ್ಲಸ್ 18 ಡಿ ಈಸ್ ಈಕ್ವಲ್ಸ್ ಟು 75 ಬರುತ್ತೆ. ಅಂದರೆ 225 3ರ ಮಧ್ಯೆಯಲ್ಲಿ ಭಾಗವಾಗುತ್ತೆ. ಯಾಕಂದರೆ 2 + 2 + 5 ಕೂಡಿಸಿದಾಗ 9 ಬರುತ್ತೆ. 9 3ರ ಮಧ್ಯೆಯಲ್ಲಿದೆ. ಆದ್ದರಿಂದ 225 ಕೂಡ 3ರಿಂದ ಭಾಗವಾಗುತ್ತೆ. ನಿಮಗೆ ಇಲ್ಲಿ ನೇರವಾಗಿ ಭಾಗಿಸ್ಲಿಕ್ಕೆ ಬರಲ್ಲ ಅಂತಂದರೆ ಇದನ್ನು 225/3 ಮಾಡಿದಾಗ 3 7 21, ಹಾಗೆಯೇ ಇಲ್ಲಿ 15 ಬರುತ್ತೆ. 3 5 ಹೀಗೂ ಕೂಡ ನೀವು ಮಾಡ್ಬೋದು. ನಿಮಗೆ ಒಟ್ಟಲ್ಲಿ ಸರಿಯಾದ ರೀತಿಯಲ್ಲಿ ಗುಣಿಸೋದು ಮುಖ್ಯ. ಅದು ಸ್ವಲ್ಪ ಸ್ಲೋ ಆಗುತ್ತೆ. ಇಲ್ಲ ನೇರವಾಗಿ ನೀವು ಮಗ್ಗಿಯದ ಗೊತ್ತಿದ್ದರೆ ನೇರವಾಗಿ ಭಾಗಿಸಿದ್ರೆ ಗುಣಿಸಿದರೆ ನಿಮಗೆ ಸಮಯ ಉಳಿಯುತ್ತೆ. ಈಗ ನಾವೇನು ಬರೆಯೋಣ? ಎ ಪ್ಲಸ್ 18 ಡಿ ಈಕ್ವಲ್ಸ್ 75 ಆಯಿತು. ನಂತರ ಎ ಈಕ್ವಲ್ಸ್ ಮಾಡ್ಕೊಳ್ಳೋಣ. ಅದನ್ನು ಎ ಈಕ್ವಲ್ಸ್ ಏನಾಯಿತು? 75 ಮೈನಸ್ 18 ಡಿ ಆಯಿತು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಈಗ ಇನ್ನೊಂದು ಸಂಬಂಧವನ್ನು ಕೊಟ್ಟಿದ್ದಾರೆ ಅವರು. ಏನು ಸಂಬಂಧ? ಕೊನೆಯ 3 ಪದಗಳ ಮೊತ್ತ. ಕೊನೆಯ 3 ಪದಗಳ ಮೊತ್ತವನ್ನು ಎಷ್ಟು ಕೊಟ್ಟಿದ್ದಾರೆ ಅವರು? ಕೊನೆಯ 3 ಪದಗಳ ಮೊತ್ತ 429. ಕೊನೆಯ 3 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? ಕೊನೆಯ 3 ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? 429 ಕೊಟ್ಟಿದ್ದಾರೆ. 429. ಕೊನೆಯ 3 ಪದಗಳು ಅಂತಂದರೆ ಇಲ್ಲಿ ಒಟ್ಟು ಎಷ್ಟು ಪದಗಳಿದ್ದಾವೆ? 37 ಇದೆ. ಅಂದರೆ ಎ 37, ಮತ್ತು ಎ 36, ಮತ್ತು ಎ 35. ಈ 3ರ ಮೊತ್ತ ಕೊನೆಯ 3 ಪದಗಳು ಅಂತಂದರೆ 35ನೇ ಪದ, 36ನೇ ಪದ ಮತ್ತು 37ನೇ ಪದ. ಎ 35 ಸರಿಯಾಗಿ ಬರೆಯೋಣ. ಎ 35 ಪ್ಲಸ್ ಎ 36 ಪ್ಲಸ್ ಎ 37 ಈಕ್ವಲ್ಸ್ ಎಷ್ಟು? 429. ಈಗ ಎ 35 ಅಂತಂದರೆ ಎ ಪ್ಲಸ್ 34 ಡಿ ಪ್ಲಸ್ ಎ 36 ಅಂತಂದರೆ ಎ ಪ್ಲಸ್ 35 ಡಿ ಪ್ಲಸ್ ಎ 37 ಅಂತಂದರೆ ಎ ಪ್ಲಸ್ 36 ಡಿ ಎ ಪ್ಲಸ್ 36 ಡಿ ಈಕ್ವಲ್ಸ್ ಎಷ್ಟು? 429. ಈಗ ನಾವು ಎ ಪ್ಲಸ್ ಎ ಪುನಃ ನಮಗೆ 3a ಸಿಕ್ತು. ಇಲ್ಲಿ 34 ಡಿ 35 ಡಿ 36 ಡಿ ಇವುಗಳನ್ನು ಕೂಡಿಸ್ರಿ. ಏನು ಬರುತ್ತೆ? 34 35 36 ಎಷ್ಟು ಬಂತು? 4 5 9 9 6 15. ಇಲ್ಲಿ ಒಂದು ಕ್ಯಾರಿ ಬಂತು. 3 + 1 4, 4 + 3 7, 7 3 10, 105 ಬಂತು. ಅಂದರೆ ಪ್ಲಸ್ ನಾವು 105 ಡಿಯನ್ನು ಬರೆಯೋಣ. ಇಲ್ಲಿ 105 ಡಿ ಈಕ್ವಲ್ಸ್ ಎಷ್ಟು ಬರೀಬೇಕು? 429. 3 105 ಮತ್ತು 429 3ರಿಂದ ಭಾಗವಾಗುತ್ತೆ. ಯಾಕಂದರೆ ಇಲ್ಲಿ 1 + 5 6 ಆಗುತ್ತೆ. 3ರ ಮಧ್ಯೆಯಲ್ಲಿ ಇದೆ. ಹಾಗೆ ಇಲ್ಲಿ 4 + 2 + 9 15 ಆಗುತ್ತೆ. ಇದು ಕೂಡ 3ರ ಮಧ್ಯೆಯಲ್ಲಿ ಇದೆ. ಅದಕ್ಕಾಗಿ ನಾವು 3 ಸಾಮಾನ್ಯ ತೆಗಿಬೋದು. ಇಲ್ಲಿ ತೆಗಿಯೋಣ 3 ಸಾಮಾನ್ಯ. ಇಲ್ಲಿ ಎ ಪ್ಲಸ್ 105 3ರಿಂದ ಭಾಗ ಆಗುತ್ತೆ. 105/3 ಮಾಡಿದರೆ 3 3 9, 1 ಉಳ್ಕೊಳ್ಳುತ್ತೆ. 3 5 ಅಂದರೆ ಇಲ್ಲಿ 35 ಡಿ ಬರುತ್ತೆ. 35 ಡಿ 35 3 105 ಪ್ಲಸ್ ಈಕ್ವಲ್ಸ್ ಬರೆಯೋಣ. ಈಕ್ವಲ್ಸ್ 429. ಈಗ ನಾವು ಭಾಗಿಸೋಣ. 3 1 ಇಲ್ಲೂ ಕೂಡ ಭಾಗ ಆಗುತ್ತೆ. 3 1 3, ಇಲ್ಲಿ 12 ಉಳ್ಕೊಳ್ತು. 3 4 12, 3 3 9. ಬೇಕಾದರೆ ನೀವು ಬೇರೆ ಪಕ್ಕದಲ್ಲಿ ಹಾಕ್ಕೊಂಡು ಅದನ್ನು ಡಿವೈಡ್ ಮಾಡ್ಕೊಳ್ಳಿ. 3 1 3, 1 ಉಳಿಯಿತು. ಇಲ್ಲಿ 2 ತೊಗೊಂಡ್ವಿ. 3 4 12, ಇಲ್ಲಿ 9 ಇಳಿಸ್ಕೊಂಡ್ರೆ 3 3 ಅಂದರೆ ಎಷ್ಟು ಬಂತು? 143 ಬಂತು. ಅಂದರೆ ಏನು ಬರೆಯೋಣ? ಇಲ್ಲಿ ಎ ಪ್ಲಸ್
35D ಈಕ್ವಲ್ಸ್ 143. ಈಗ ಎ ಜಾಗದಲ್ಲಿ ನಾವು ಏನನ್ನು ಹಾಕೋಣ, ಇಲ್ಲಿ ಏನು ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕಬೇಕು, 1ರಿಂದ ಅಂತ ಬರೋದು. ಎ ಜಾಗದಲ್ಲಿ ಏನು ಹಾಕಬೇಕು, 75 - 18D. ಅದಕ್ಕೆ ನಾವು ಇಲ್ಲಿ ಬರೆಯೋಣ 75 - 18D ಬರೆದು ಪ್ಲಸ್ 35D. 35D ಈಕ್ವಲ್ಸ್ 143 ಆಯಿತು. ಈಗ ಈ 75ಅನ್ನು ನಾವು ಹಾಗೆ ಬರೆಯೋಣ. 75 ಮೈನಸ್ 18D ಪ್ಲಸ್ 35D ಇದೆ. 35ರಲ್ಲಿ 18ಅನ್ನು ಕಳೀರಿ, ಎಷ್ಟು ಬರುತ್ತೆ? 15ರಲ್ಲಿ 8 ಹೋದರೆ 7, 2ರಲ್ಲಿ 1 ಹೋದರೆ 1, 17 ಬಂತು. ಪ್ಲಸ್ 17D ಆಗುತ್ತೆ ಇಲ್ಲಿ, ಯಾಕಂತಂದರೆ ದೊಡ್ಡ ಸಂಖ್ಯೆ 35, ಅದಕ್ಕೆ ಪ್ಲಸ್ ಚಿಹ್ನೆ ಇದೆ. ಈಕ್ವಲ್ಸ್ ಎಷ್ಟು? 143 ಆಯಿತು. ಈಗ ನಾವು ಈ 75ಅನ್ನು ಬಲಭಾಗಕ್ಕೆ ವರ್ಗಾಯಿಸೋಣ. 17Dಯನ್ನು ಎಡಭಾಗದಲ್ಲಿ ಇಡೋಣ. 17D ಈಕ್ವಲ್ಸ್ 143 ಮೈನಸ್ 75. ಯಾಕಂತಂದರೆ ನಾವು ಡಿನ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗಿದೆ. ಅದಕ್ಕಾಗಿ ನಾವು 17Dಯನ್ನು ಎಡಭಾಗದಲ್ಲಿ ಇಟ್ಟುಕೊಂಡು 75ಅನ್ನು ಬಲಭಾಗಕ್ಕೆ ವರ್ಗಾಯಿಸಬೇಕು. ನಂತರ ಬರೆಯೋಣ 17D ಈಕ್ವಲ್ಸ್ 143ರಲ್ಲಿ 75. 143ರಲ್ಲಿ 75 ಹೋದರೆ 13ರಲ್ಲಿ 5 ಹೋದರೆ 8 ಬರುತ್ತೆ. ಇಲ್ಲಿ 13 ಉಳ್ಕೊಳ್ತು. 13ರಲ್ಲಿ 7 ಹೋದರೆ 6 ಬರುತ್ತೆ, 68. ಈಗ D ಈಸ್ ಈಕ್ವಲ್ಸ್ ಟು ಏನಾಯಿತು? 68ಅನ್ನು ನಾವು 17ರಿಂದ ಭಾಗಿಸ್ಬೇಕಾಗತ್ತೆ. ಅದು ಬಲಭಾಗಕ್ಕೆ ಬಂದಾಗ ಡಿವೈಡ್ ಆಗುತ್ತೆ. 17ರ ಮಗ್ಗಿಯಲ್ಲಿ 68 ಇದೆ. 17 1ಲೆ 17, 17 4ಲೆ 68. ಅದಕ್ಕೆ ಡಿ ಬೆಲೆ ಎಷ್ಟು ಬಂತು? 4 ಬಂತು. ಇದನ್ನು ಈ ಡಿ ಬೆಲೆಯನ್ನು ನಾವು ಇಲ್ಲಿ ಎ ಈಕ್ವಲ್ಸ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕೋಣ. ಎ ಈಕ್ವಲ್ಸ್ ಏನಿದೆ? 75 - 18D ಇದೆ. ಎ ಈಸ್ ಈಕ್ವಲ್ಸ್ ಟು 75 - 18D ಇದೆ. 75ಅನ್ನು 75 ಹಾಗೆ ಬರೆಯೋಣ, ಮೈನಸ್ 18ಅನ್ನು ಹಾಗೆ ಬರೆಯೋಣ 4ಲೆ. ಅಂದರೆ ಏನು ಬಂತಿಲ್ಲಿ? 75 ಮೈನಸ್ 18 4ಲೆ. 18 4ಲೆ ಎಷ್ಟು ಬರುತ್ತೆ? 18 4ಲೆ 72. ಅಂದರೆ ಎ ಈಕ್ವಲ್ಸ್ ಎಷ್ಟು ಬಂತು? 75ರಲ್ಲಿ 72ಅನ್ನು ಕಳೆದ್ರೆ 3 ಬಂತು. ಈಗ ನಮಗೆ ಎ ಈಕ್ವಲ್ಸ್ 3 ಬಂತು. ಡಿನ ಬೆಲೆ 4 ಇದೆ. ಇಲ್ಲಿ ನಾವು 1ರಿಂದ ಅಂತ ಬರೆದ್ರೆ ಒಳ್ಳೆಯದು. ಇಲ್ಲಿ ನಾವು ಡಿ ಈಕ್ವಲ್ಸ್ 4 ಇದೆ. ಡಿ ಈಕ್ವಲ್ಸ್ 4 ಬರೆಯೋಣ. ಏನು ಕೇಳಿದ್ದಾರೆ ನಮಗೆ? ಎ ಪಿಯನ್ನು ಅಂದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋದು ಹೇಗೆ? ಈಗ ನಾವು A1 ಮೊದಲ 3 ಪದಗಳನ್ನು ಕಂಡುಹಿಡಿದ್ರಾಯಿತು. A1 A2 A3. A1 ಅಂದರೆ ಏನಿದೆ? ಏನೇ, ಅದು 3 ಇದೆ. A2 ಅಂತಂದರೆ A1 ಪ್ಲಸ್ ಡಿ. ನಾವು ಹಿಂದಿನ ಪದಕ್ಕೆ ಡಿಯನ್ನು ಕೂಡಿಸಿದರೆ ನಮಗೆ ಆ ಪದ ಸಿಗುತ್ತೆ. A1ನ ಬೆಲೆ 3 ಇದೆ. 3 ಪ್ಲಸ್ ಡಿನ ಬೆಲೆ 4 ಇದೆ. 4 ಹಾಕೋಣ, 4 7 ಆಯಿತು. ಹಾಗೆ A3 ಅಂತಂದರೆ A2 ಪ್ಲಸ್ ಡಿ. A2 ಎಷ್ಟಿದೆ? 7 ಇದೆ. 7 ಪ್ಲಸ್ 4 11 ಆಯಿತು. ಈಗ 3 ಪದಗಳನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. 3 ಪದಗಳನ್ನು ನಾವು ಬರೆದ್ರೆ ಸಮಾಂತರ ಶ್ರೇಣಿ ಆಗುತ್ತೆ. ಇಲ್ಲ 4ನೇ ಪದ ಕೂಡ ಬೇಕಾದರೆ ಕಂಡುಹಿಡ್ಕೋಬೋದು. A4 ಈಕ್ವಲ್ಸ್ ಏನಾಗುತ್ತೆ? A3 ಪ್ಲಸ್ ಡಿ ಆಗುತ್ತೆ. A3 ಅಂತಂದರೆ 11 ಪ್ಲಸ್ ಡಿ ಅಂದರೆ 4 ಈಕ್ವಲ್ಸ್ ಎಷ್ಟು? 15. ಅದಕ್ಕೆ ಎ ಪಿಯನ್ನು ನಾವು ಬರೆಯೋಣ. ಎ ಪಿ ಏನಾಗುತ್ತೆ ಇಲ್ಲಿ? ಎ ಪಿ ಅಂತಂದರೆ ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಏನಾಗುತ್ತೆ? ಸಮಾಂತರ ಶ್ರೇಣಿ 3 7 11 15 ಇತ್ಯಾದಿ. 3 7 11 15 ಇತ್ಯಾದಿ. ಈಗ 35ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಇದೆ. ಇಲ್ಲಿ ಕೊಟ್ಟಿರುವಂತಹ ಸಮೀಕರಣಗಳು ಯಾವುದು? 2x + y = 6. ಮೊದಲನೇ ಸಮೀಕರಣ ಯಾವುದು? 2x + y = 6. ಎರಡನೇ ಸಮೀಕರಣ x + y = 4. ಈಗ ನಾವು 2 ಸಮೀಕರಣಗಳನ್ನು ಬರ್ಕೊಂಡು ಅದಕ್ಕೆ ನಿರ್ದೇಶಾಂಕಗಳನ್ನು ಕಂಡುಹಿಡಿಯೋಣ. ಎಕ್ಸ್ ವೈ ನಿರ್ದೇಶಾಂಕಗಳು 2 ಜೊತೆಗಳನ್ನು ಕಂಡುಹಿಡಿಯೋಣ. ಎಕ್ಸ್ ಬೆಲೆ 0 ಹಾಕ್ಕೊಂಡು ವೈನ ಬೆಲೆ, ವೈ ಬೆಲೆ 0 ಹಾಕ್ಕೊಂಡು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದ್ರೆ ನಮಗೆ ಸಾಕಾಗತ್ತೆ. ಸಮೀಕರಣಗಳನ್ನು ಬರ್ಕೊಳ್ಳೋಣ. ಮೊದಲನೇ ಸಮೀಕರಣ ಏನಿದೆ? 2x + y = 6 ಇದೆ. 2x + y = 6 ಇದೆ. ಇದಕ್ಕೆ ಕಾಲಮನ್ನು ಹಾಕ್ಕೊಳ್ಳೋಣ. ನಾವು 2 ಜೊತೆ ನಿರ್ದೇಶಾಂಕಗಳನ್ನ ಇಲ್ಲಿ ಕಂಡುಹಿಡ್ಕೋಬೇಕಾಗಿದೆ.
ಈಗ ಇಲ್ಲಿ ಎಕ್ಸ್ ವೈ ಬರ್ಕೊಳ್ಳೋಣ. ಈಗ ಎಕ್ಸ್ನ ಬೆಲೆ ನಾವು 0 ಹಾಕ್ಕೊಳ್ಳೋಣ. ನಮಗೆ ಸುಲಭವಾಗಿ ವೈ ಬೆಲೆಯನ್ನು ನಾವು ಕಂಡುಹಿಡ್ಕೋಬೋದು. ಅದಕ್ಕೆ ನಾವು ಎಕ್ಸ್ನ ಬೆಲೆಯನ್ನು 0 ಹಾಕೋಣ. ಎಕ್ಸ್ನ ಬೆಲೆ 0 ಹಾಕಿದರೆ ಕಂಪ್ಲೀಟಾಗಿ 2x ಇದು 0 ಆಗುತ್ತೆ. 2 ಇಂಟು ಎಕ್ಸ್ ಅಂದರೆ 0, 2 ಇಂಟು 0 0 ಆಗೋದ್ರಿಂದ ಕಂಪ್ಲೀಟಾಗಿ ಇಲ್ಲಿ 2x 0 ಆಗಿಬಿಡುತ್ತೆ. ಏನು ಉಳ್ಕೊಳ್ಳುತ್ತೆ? y = 6 ಉಳ್ಕೊಳ್ಳುತ್ತೆ. y = 6. 2xನ ಬೆಲೆ 0 ಆಗಿರೋದ್ರಿಂದ ಕೇವಲ y ಉಳ್ಕೊಳ್ಳುತ್ತೆ. y = 6 ಆಗುತ್ತೆ. ಅದಕ್ಕೆ ನಾವಿಲ್ಲಿ yನ ಬೆಲೆ 6 ಬರೆಯೋಣ. ಹಾಗೆ ವೈನ ಬೆಲೆ 0 ಹಾಕ್ಕೊಂಡಾಗ ಇಲ್ಲಿ ವೈ ಇರಲ್ಲ, ವೈ 0 ಆಗುತ್ತೆ. ಕೇವಲ ಏನು ಉಳ್ಕೊಳ್ಳುತ್ತೆ? 2x = 6 ಉಳ್ಕೊಳ್ಳುತ್ತೆ. ಅದಕ್ಕೆ ನಾವಿಲ್ಲಿ 2x = 6 ಬರೆಯೋಣ. ವೈ ಇರಲ್ಲ, ಇಲ್ಲಿ ಏನಿರುತ್ತೆ? 2x = 6 ಇರುತ್ತೆ. ಯಾಕಂದರೆ ವೈ 0 ಆಗಿಬಿಡುತ್ತೆ. ಅದಕ್ಕೋಸ್ಕರ 2x = 6 ಬರುತ್ತೆ. x ಏನಾಗುತ್ತೆ? 6/2. 2 1 2 3 x ಎಷ್ಟು ಬಂತು? 3 ಬಂತು. ಅಂದರೆ x ಬೆಲೆ 0 ಇದ್ದಾಗ y ಬೆಲೆ 6, y ಬೆಲೆ 0 ಇದ್ದಾಗ x ಬೆಲೆ 3. ಹೀಗೆ ನಮಗೆ 0, 6 ಮತ್ತು 3, 0 ಈ ಎರಡು ಜೊತೆ ನಿರ್ದೇಶಾಂಕಗಳು ದೊರಕಿದವು. ಈಗ ನಾವು ಎರಡನೇ ಸಮೀಕರಣಕ್ಕೆ ಬರೋಣ. x + y = 4. ಇಲ್ಲೂ ಕೂಡ ಕಾಲಮ್ ಹಾಕೊಳ್ಳೋಣ. ಎಕ್ಸ್ ಮತ್ತು ವೈ ಅನ್ನು ಹಾಕೋಣ. ಇಲ್ಲೂ ಈಗ ಎಕ್ಸ್ನ ಬೆಲೆಯನ್ನು 0 ಹಾಕೋಣ. ಎಕ್ಸ್ನ ಬೆಲೆ 0 ಆಯಿತು ಅಂದರೆ ಎಕ್ಸ್ ಇರಲ್ಲ, ಕೇವಲ ಏನಿರುತ್ತೆ? y = 4 ಸಿಗುತ್ತೆ ನಮಗೆ. ಅಂದರೆ 0 + y = 4 ಸಿಗುತ್ತೆ. ಎಕ್ಸಲ್ಲಿ 0 ಆಗೋದ್ರಿಂದ ನಮಗೇನು ಸಿಕ್ತು? y = 4 ಸಿಕ್ತು. ಅದಕ್ಕೇನು ಬರೆಯೋಣ? y = 4 ಬರೆಯೋಣ. ಈಗ ನಾವು ವೈನ ಬೆಲೆಯನ್ನು 0 ಹಾಕೋಣ. ವೈನ ಬೆಲೆ 0 ಹಾಕಿದರೆ ಎಕ್ಸ್ + y = 4ರಲ್ಲಿ y ಇರಲ್ಲ, y 0 ಆಗುತ್ತೆ. ಅಂದರೆ ಏನು ಸಿಕ್ತು? ನೇರವಾಗಿ ನಮಗೆ ಎಕ್ಸ್ನ ಬೆಲೆ 4 ಸಿಕ್ತು. ಎಕ್ಸ್ನ ಬೆಲೆ 4 ಸಿಕ್ತು. ಅದಕ್ಕೆ ನಾವಿಲ್ಲಿ ಎಕ್ಸ್ನ ಬೆಲೆಯನ್ನು 4 ಬರೆಯೋಣ. 0 4 4 0 ಹೀಗೆ ನಮಗೆ ಬೆಲೆಗಳು ಸಿಕ್ಕಿದ್ವು. ಹೀಗೆ ನಮಗೆ ನಿರ್ದೇಶಾಂಕಗಳ ಬೆಲೆ ಸಿಕ್ಕಿದ್ವು. 0 4 ಮತ್ತು 4 0. ಈಗ ನಾವು ಗ್ರಾಫನ್ನು ಎಳೆಯೋಣ. ನಕ್ಷೆ. ಈಗ ನಾವು ಗ್ರಾಫ್ ಶೀಟ್ ಮೇಲೆ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವನ್ನು ಹಾಕೊಳ್ಳೋಣ. ಮತ್ತಿಲ್ಲಿ ಗರಿಷ್ಠವನ್ನು ನೋಡೋಣ. ಇಲ್ಲಿ y ಅಕ್ಷದ ಮೇಲೆ ಗರಿಷ್ಠ 6 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಗರಿಷ್ಠ 6 ಆಯಿತು. ಎಕ್ಸ್ ಅಕ್ಷದ ಮೇಲೆ 3 ಇದೆ, ಇಲ್ಲಿ 4 ಇದೆ. ನಾವು 0 ಇಂದ 6ರವರೆಗೆ y ಅಕ್ಷದ ಮೇಲೆ, 0 ಇಂದ 4ರವರೆಗೆ ಎಕ್ಸ್ ಅಕ್ಷದ ಮೇಲೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ನಾವು ಇಲ್ಲಿ ಸ್ಕೇಲ್ ಬರ್ಕೊಳ್ಳೋಣ. ಸ್ಕೇಲ್ ಅಂದರೆ 1 ಸೆಂಟಿಮೀಟರ್ ಅಂದರೆ 1 ಮಾನ ತೊಗೊಂಡ್ರೆ ಸಾಕು. 1 2 3 4 ಅಂತಲೇ ಬರೆದ್ರೆ ಸಾಕಾಗುತ್ತೆ. ಜಾಸ್ತಿ ಇದ್ದರೆ ನಾವು 1 ಸೆಂಟಿಮೀಟರ್ = 2 ಮಾನ, 4 ಮಾನ, 3 ಮಾನ ಹೀಗೆ ತೊಗೋಬೋದು. ಇಲ್ಲಿ ನಮಗೆ 1 ಸೆಂಟಿಮೀಟರ್ = 1 ಮಾನ ಸಾಕಾಗುತ್ತೆ. ಈಗ ನಾವು ಮೊದಲನೇ ನಕ್ಷೆ ಅಂದರೆ 2x + y = 6 ಈ ನಕ್ಷೆಯನ್ನು ಎಳೆಯೋಣ. ಇಲ್ಲಿ 0 ನೇರಕ್ಕೆ 6 ಮತ್ತು 3ರ ನೇರಕ್ಕೆ 0. ಅಂದರೆ ಇಲ್ಲಿ 0 6 ಇದು y ಅಕ್ಷದ ಮೇಲೆ ಬರುತ್ತೆ, ಮತ್ತು 3 0 ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. 0 ನೇರಕ್ಕೆ 6ಕ್ಕೆ ಹೋಗಬೇಕು ನಾವು ಮೇಲ್ಗಡೆ, ಅದು y ಅಕ್ಷದ ಮೇಲೆ ಬರುತ್ತೆ. 3 0 ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಎಕ್ಸ್ ಅಕ್ಷದ ಮೇಲೆ ನಾವು 3ಅನ್ನು ಗುರುತಿಸಿದರೆ ನಮಗೆ ನೇರವಾಗಿ 3 0 ಸಿಕ್ಕಿರುತ್ತೆ. ಈಗ ನಾವು ಗುರ್ತಿಸೋಣ. ಈಗ 0 ನೇರಕ್ಕೆ 6, 0 ನೇರಕ್ಕೆ 6 ಅಂತಂದರೆ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಇದು 0 6, 0 ನೇರಕ್ಕೆ 6. ಹಾಗೆ 3 0 ಅಂತಂದರೆ ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. ಇದು ಇಲ್ಲಿ ನಾವು 3 0 ಅಂತ ಬರೆಯೋಣ ಮತ್ತು ಇವೆರಡನ್ನು ಸೇರಿಸೋಣ. ಈಗ ನಮಗೆ ಯಾವ ನಕ್ಷೆ ಸಿಕ್ತು? 2x + y = 6 ಎನ್ನುವ ನಕ್ಷೆ ಸಿಕ್ತು ನಮಗೆ. ಈಗ ನಾವು ಎರಡನೇ ಸಮೀಕರಣಕ್ಕೆ ನಕ್ಷೆಯನ್ನು ಎಳೆಯೋಣ. 0 ನೇರಕ್ಕೆ 4 ಮತ್ತು 4 0. ಎಕ್ಸ್ ಅಕ್ಷದ ಮೇಲೆ 4 0 ಬರುತ್ತೆ, y ಅಕ್ಷದ ಮೇಲೆ 0 4 ಬರುತ್ತೆ. ಇಲ್ಲಿ 0ಯ ನೇರಕ್ಕೆ 4ಗೆ ಹೋಗೋಣ ನಾವು. ಇಲ್ಲಿ ಬರುತ್ತೆ, ಇದು 0 4. ಹಾಗೆ 4 0 ಅಂತಂದರೆ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಇದು ಎಕ್ಸ್ ಅಕ್ಷದ ಮೇಲೆ ಬರುತ್ತೆ. 4 0 ಈ ಎರಡು ಬಿಂದುಗಳನ್ನು ನಾವು ಇಲ್ಲಿ ಸೇರಿಸೋಣ.
ಈಗ ನಮಗೆ ದೊರೆತಂತಹ ನಕ್ಷೆ ಯಾವುದು? ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4. 2x ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 6 ಮತ್ತು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 4. ಈ ಎರಡೂ ನಕ್ಷೆಗಳು ಸಂಧಿಸುವ ಬಿಂದುವನ್ನು ನಾವು ಗುರುತಿಸಬೇಕು. ಈ ಎರಡೂ ನಕ್ಷೆಗಳು ಸಂಧಿಸುವ ಬಿಂದು ಮತ್ತು ಆ ಬಿಂದುವನ್ನು ನಾವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷಕ್ಕೆ ಸೇರಿಸುವಂತೆ ಲಂಬವಾದ ರೇಖೆಗಳನ್ನು ಎಳೆಯಬೇಕು. ಹೀಗೆ ಹೇಳಿದಾಗ ಇಲ್ಲಿ ಇದು ಎಕ್ಸ್ ಬೆಲೆ ಆಗುತ್ತೆ, ಇದು ವೈ ಬೆಲೆ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಹಾಗೆಯೇ ವೈ ಇಸ್ ಈಕ್ವಲ್ಸ್ ಟು 2. ಇದು ಪರಿಹಾರವಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2, ವೈ ಇಸ್ ಈಕ್ವಲ್ಸ್ ಟು 2. ಪರಿಹಾರ ಏನಿಲ್ಲಿ? ಪರಿಹಾರ ಎಕ್ಸ್ ಈಕ್ವಲ್ಸ್ 2, ವೈ ಇಸ್ ಈಕ್ವಲ್ಸ್ ಟು 2. ಈಗ 36ನೇ ಪ್ರಶ್ನೆ. ಇದು ಪ್ರಮೇಯ. ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಸಮವಾಗಿದ್ದು ಆ ಕೋನಗಳನ್ನು ಉಂಟು ಮಾಡಿರುವ ಬಾಹುಗಳು ಸಮಾನುಪಾತದಲ್ಲಿದ್ದರೆ ಆ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದು ಬಾಕೋಬ ಸಮರೂಪತೆಯ ನಿಯಮದ ಪ್ರಮೇಯ. ಈ ಪ್ರಮೇಯವನ್ನು ನೀವು ಈಗಾಗಲೇ ಸಾಧಿಸೋದನ್ನು ಕಲ್ತಿದ್ದೀರಾ. ಕಲ್ತಿಲ್ಲ ಅಂತಂದರೆ ಮಕ್ಕಳೇ ಇದನ್ನು ಪರ್ಫೆಕ್ಟ್ ಮಾಡಿಟ್ಕೊಳ್ಳಿ. ಇಲ್ಲಿ ನಾನು ಇದನ್ನು ಸಾಲ್ವ್ ಮಾಡಲ್ಲ, ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಸಾಧ್ಯ ಆದರೆ ಹಾಕ್ತೀನಿ. ಈಗ ನೀವು ಇದನ್ನು ಕಲಿತು ಪ್ರಾಕ್ಟೀಸ್ ಮಾಡಿಕೊಂಡು ಪರೀಕ್ಷೆಯಲ್ಲಿ ಬಂದರೆ ಬರೆಯೋ ಪ್ರಯತ್ನವನ್ನು ಮಾಡಿ. ನಂತರ 37ನೇ ಪ್ರಶ್ನೆ. 37 ಮೀಟರ್ ಎತ್ತರವಿರುವ ಲಂಬವಾದ ಕಂಬದ ತುದಿಯಿಂದ ನೆಲದಲ್ಲಿರುವ ಗೂಟಕ್ಕೆ ಒಂದು ಹಗ್ಗವನ್ನು ಎಳೆದು ಕಟ್ಟಲಾಗಿದೆ. ಅದೇ ಕಂಬಕ್ಕೆ ಅದರ ವಿರುದ್ಧ ದಿಕ್ಕಿನಲ್ಲಿ ಕಂಬದ ತುದಿಯಿಂದ ಸ್ವಲ್ಪ ಕೆಳಕ್ಕೆ ಮತ್ತೊಂದು ಹಗ್ಗವನ್ನು ನೆಲದಲ್ಲಿರುವ ಗೂಟಕ್ಕೆ ಕಟ್ಟಲಾಗಿದೆ. ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್ ಆಗಿದೆ. ಎರಡೂ ಹಗ್ಗಗಳು ಚಿತ್ರದಲ್ಲಿರುವಂತೆ ನೆಲದಿಂದ 30 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತವೆ. ಹಾಗಾದರೆ ಎರಡು ಹಗ್ಗಗಳ ಉದ್ದಗಳನ್ನು ಕಂಡುಹಿಡಿಯಿರಿ ಹಾಗೂ ಚಿಕ್ಕದಾದ ಹಗ್ಗವನ್ನು ನೆಲದಿಂದ ಎಷ್ಟು ಎತ್ತರದಲ್ಲಿ ಕಂಬಕ್ಕೆ ಕಟ್ಟಲಾಗಿದೆ. ಇಲ್ಲಿ ನಾವು ಕಂಬ ನಮಗೆ ಗೊತ್ತಾಗತ್ತೆ, ಲಂಬವಾಗಿ ಇರುವಂಥದ್ದು AM. ಇಲ್ಲಿ ಎರಡು ಬಿಂದುಗಳಿವೆ. ಎ ಇದು ತುತ್ತ ತುದಿ, ಬಿ ಮಧ್ಯದಲ್ಲಿ ಯಾವುದೋ ಬಿಂದು. ಎ ಬಿಂದುವಿನಿಂದ ಒಂದು ಹಗ್ಗವನ್ನು ಕಟ್ಟಿರ್ತಾರೆ, ಅದು AP ಹಗ್ಗ. ಹಾಗೆ ಮಧ್ಯದಲ್ಲೆಲ್ಲೋ ಒಂದು ಬಿ ಬಿಂದುವಿನಿಂದ ಹಗ್ಗವನ್ನು ಕಟ್ಟಿರ್ತಾರೆ, ಅದು BQ ಹಗ್ಗ. ಇಲ್ಲಿ ಎದಿಂದ ಕಟ್ಟಿರುವಂಥ ಹಗ್ಗವು ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ? 30 ಡಿಗ್ರಿ. ಬಿದಿಂದ ಕಟ್ಟಿದ ಹಗ್ಗವು ಕೂಡ 30 ಡಿಗ್ರಿ ಕೋನವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ಎರಡು ಹಗ್ಗಗಳ ನಡುವಿನ ವ್ಯತ್ಯಾಸ ಎಷ್ಟು ಕೊಟ್ಟಿದ್ದಾರೆ? 8 ಮೀಟರ್ ಕೊಟ್ಟಿದ್ದಾರೆ. ಎಷ್ಟದು? 8 ಮೀಟರ್. ಇಲ್ಲಿ ಕಂಬದ ಎತ್ತರವನ್ನು ನೀಡಿರ್ತಾರೆ. ಎತ್ತರ ಎಷ್ಟಿದೆ? 37 ಮೀಟರ್ ಇದೆ. ಎರಡು ಹಗ್ಗಗಳ ಉದ್ದಗಳ ವ್ಯತ್ಯಾಸ 8 ಮೀಟರ್ ಇದೆ. ಉದ್ದಗಳ ವ್ಯತ್ಯಾಸ ಅಂದರೆ ಇಲ್ಲಿ AB ಮತ್ತು BQಗಳು ಹಗ್ಗಗಳು, ಅವುಗಳ ಉದ್ದಗಳ ನಡುವಿನ ಉದ್ದಗಳ ವ್ಯತ್ಯಾಸ 8 ಮೀಟರ್ ಇದೆ. ಒಂದು x ಇದ್ದರೆ ಇನ್ನೊಂದು x ಪ್ಲಸ್ 8 ಇರುತ್ತೆ, ಇಲ್ಲ ಒಂದು x ಇದ್ದರೆ ಇನ್ನೊಂದು x ಮೈನಸ್ 8 ಇರುತ್ತೆ. ಇಲ್ಲಿ ನಮಗೆ ABಯನ್ನು ಕೊಟ್ಟಿರೋದ್ರಿಂದ ನಾವು ಸುಲಭವಾಗಿ x ಬೆಲೆಯನ್ನು ಕಂಡುಹಿಡ್ಕೋಬೋದು. ಅದಕ್ಕೋಸ್ಕರ ನಾವೇನು ಮಾಡೋಣ? APಯನ್ನು x ಅಂತ ಇಟ್ಕೊಳ್ಳೋಣ. APಯನ್ನು ಏನಂತ ಇಟ್ಕೊಳ್ಳೋಣ? x ಅಂತ ಇಟ್ಕೊಳ್ಳೋಣ. BQವನ್ನು x ಮೈನಸ್ 8 ಅಂತ ಇಟ್ಕೊಳ್ಳೋಣ. x ಮೈನಸ್ 8 ಅಂತ ಇಟ್ಕೊಳ್ಳೋಣ. ಮೊದಲು ನಾವು AMP ತ್ರಿಭುಜಕ್ಕೆ ತ್ರಿಕೋನಮಿತಿಯ ಅನುಪಾತವನ್ನು ಅನ್ವಯಿಸೋಣ. ಯಾವ ತ್ರಿಭುಜಕ್ಕೆ? ತ್ರಿಭುಜ AMPಗೆ. ನಂತರ ನಾವು BMQಗೆ ತ್ರಿಕೋನಮಿತಿಯ ಅನುಪಾತವನ್ನು ಅನ್ವಯಿಸೋಣ. ಅದಕ್ಕೆ ನಾವು ಇದನ್ನು ಮೊದಲು ನೀಟಾಗಿ ಬರ್ಕೊಂಡು ಒಂದೊಂದನ್ನೇ ಕಂಡುಹಿಡಿಯೋಣ. ಕಂಬ AM ಈಕ್ವಲ್ಸ್ ಎಷ್ಟಿದೆ? ಕಂಬದ ಉದ್ದ ಕೊಟ್ಟಿರ್ತಾರೆ 37 ಮೀಟರ್. 37 ಮೀಟರ್. 37 ಮೀಟರ್. 37 M ಅಂತ ಬರ್ಕೊಳ್ಳೋಣ. ಕಂಬ AM ಈಸ್ ಈಕ್ವಲ್ಸ್ ಟು ನಂತರ AP ಹಗ್ಗ AP ಈಸ್ ಈಕ್ವಲ್ಸ್ ಟು ಹಗ್ಗ AP ಈಕ್ವಲ್ಸ್ x ಇರಲಿ, ಅಂದರೆ x ಮೀಟರ್ ಅಂತ ಬರ್ಕೊಳ್ಳೋಣ.
ಎಕ್ಸ್ ಮೀಟರ್. ಹಗ್ಗ ಬಿ ಕ್ಯೂ ಈಕ್ವಲ್ಸ್ ಎಕ್ಸ್ ಮೈನಸ್ 8 ಮೀಟರ್ ಅಂತ ಹಾಕ್ಕೊಳ್ಳೋಣ. ಇಲ್ಲಿ ಎ ಪಿ ಎಕ್ಸ್ ಬಿ ಕ್ಯೂ ಎಕ್ಸ್ ಮೈನಸ್ 8. ಯಾಕೆಂತಂದರೆ ವ್ಯತ್ಯಾಸ 8 ಅಂತ ಹೇಳಿದ್ದಾರೆ. ನಾವು ದೊಡ್ಡದನ್ನೇ ಎಕ್ಸ್ ತೊಗೊಳ್ಳೋಣ, ಚಿಕ್ಕದನ್ನು ಎಕ್ಸ್ ಮೈನಸ್ 8 ಅಂತ ತೊಗೊಳ್ಳೋಣ. ಈಗ ಅಲ್ಲಿ ಕೋನಗಳು ನಮಗೆ ಗೊತ್ತಿದ್ದಾವೆ. 30 ಡಿಗ್ರಿ 30 ಡಿಗ್ರಿ ಕೊಟ್ಟಿದ್ದಾರೆ. ತ್ರಿಭುಜ ಎ ಎಮ್ ಪಿಯನ್ನು ತೊಗೊಳ್ಳೋಣ. ತ್ರಿಭುಜ ಎ ಎಮ್ ಪಿಯನ್ನು ತೊಗೊಳ್ಳೋಣ ನಾವಿಲ್ಲಿ. ತ್ರಿಭುಜ ಎ ಎಮ್ ಪಿ, ಲಂಬಕೋನ ತ್ರಿಭುಜ ಎ ಎಮ್ ಪಿಯಲ್ಲಿ ನಾವು ಈ 30 ಡಿಗ್ರಿ, ಇದಕ್ಕೆ ಅಭಿಮುಖವಾದಂತಹ ಬಾಹು ಎ ಬಿ ಇದೆ ಮತ್ತು ಎಕ್ಸ್ ಇದು ವಿಕರ್ಣ, ಎ ಪಿ ಇದು ವಿಕರ್ಣ. ಅಭಿಮುಖ ಬಾಹು ಮತ್ತು ವಿಕರ್ಣ ಇರುವಂತಹ ತ್ರಿಕೋನಮಿತಿಯ ಅನುಪಾತ ಸೈನ್ ಆಗುತ್ತೆ. ಅದಕ್ಕೆ ನಾವು ಸೈನ್ 30 ಡಿಗ್ರಿ ಅಂತ ಬರೆಯೋಣ. ತ್ರಿಭುಜ ಲಂಬಕೋನ ತ್ರಿಭುಜ ಎ ಎಮ್ ಪಿಯಲ್ಲಿ ಲಂಬಕೋನ ತ್ರಿಭುಜ ಎ ಎಮ್ ಪಿಯಲ್ಲಿ ಸೈನ್ 30 ಡಿಗ್ರಿ ಈಕ್ವಲ್ಸ್ ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಸೈನ್ 30 ಡಿಗ್ರಿ ಅಂತಂದರೆ ನಮಗೆ ಗೊತ್ತಿದೆ 1/2 ಆಗುತ್ತೆ. ಅಭಿಮುಖ ಬಾಹು ಯಾವುದಾಗತ್ತೆ? ಎ ಎಮ್ ಆಗುತ್ತೆ ಮತ್ತು ಎ ಪಿ ವಿಕರ್ಣ ಆಗುತ್ತೆ. ಇಲ್ಲಿ 1/2 ಈಕ್ವಲ್ಸ್ ಎ ಎಮ್ ಇದು ಕಂಬದ ಎತ್ತರ 37 ಮೀಟರ್ ಇರುತ್ತೆ. ಎ ಪಿಯನ್ನು ಎಕ್ಸ್ ಅಂತ ತಗೊಳ್ಳೋಣ. ಈಗ ನಾವು ಓರೆ ಗುಣಾಕಾರ ಮಾಡಿದಾಗ 1 × ಎಕ್ಸ್ ಆಗುತ್ತೆ. 1 × ಎಕ್ಸ್ ಈಕ್ವಲ್ಸ್ 37 × 2 ಆಗುತ್ತೆ. 37 × 2 ಎಕ್ಸ್ ಈಸ್ ಈಕ್ವಲ್ಸ್ ಟು ನಮಗೆ 37 2 74 ಮೀಟರ್ ಸಿಕ್ತು. 74 ಮೀಟರ್. ಈಗ ನಮಗೆ ಬಿ ಕ್ಯೂ ಸಿಗತ್ತೆ. ಬಿ ಕ್ಯೂ ಎಷ್ಟಾಗುತ್ತೆ? ಎಕ್ಸ್ ಮೈನಸ್ 8. ಬಿ ಕ್ಯೂ ಈಕ್ವಲ್ಸ್ ಎಕ್ಸ್ ಮೈನಸ್ 8 ಅಂದರೆ 74ರಲ್ಲಿ 8 ಕಳೆದ್ರೆ 8 ಕಳೆದ್ರೆ ಎಷ್ಟಾಗುತ್ತೆ? 66 ಮೀಟರ್ ಆಗುತ್ತೆ. ಎಷ್ಟು ಬಂತು? 66 ಮೀಟರ್. ನಂತರ ನಾವಿಲ್ಲಿ ನಮಗೆ ಬೇಕಾಗಿರೋದು ಬಿ ಎಮ್, ಎಷ್ಟು ಎತ್ತರದಲ್ಲಿ ಎರಡನೇ ಹಗ್ಗವನ್ನು ಕಟ್ಟಿದ್ದೀವಿ ಅಂತ. ಅದಕ್ಕೆ ನಾವು ಬಿ ಎಮ್ಮನ್ನು ಕಂಡುಹಿಡಬೇಕಾದ್ರೆ ಪುನಃ ಬಿ ಎಮ್ ಇದು ಅಭಿಮುಖ ಬಾಹು ಆಗುತ್ತೆ, ಬಿ ಕ್ಯೂ ಇದು ವಿಕರ್ಣ ಆಗುತ್ತೆ. ಪುನಃ ನಾವು ಸೈನ್ 30 ಡಿಗ್ರಿಯನ್ನು ತೊಗೋಬೇಕು. ಲಂಬಕೋನ ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ಬಿ ಎಮ್ ಕ್ಯೂನಲ್ಲಿ ನಾವು ಕೋನ 30 ಡಿಗ್ರಿಗೆ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಅಂತ ತಗೊಳ್ಳೋಣ. ತ್ರಿಭುಜ ಯಾವ ತ್ರಿಭುಜ? ಅದು ಬಿ ಎಮ್ ಕ್ಯೂ ತ್ರಿಭುಜ. ತ್ರಿಭುಜ ಬಿ ಎಮ್ ಕ್ಯೂನಲ್ಲಿ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಸೈನ್ 30 ಡಿಗ್ರಿ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಇಲ್ಲಿ ಸೈನ್ 30 ಅಂದರೆ 1/2. ಅಭಿಮುಖ ಬಾಹು ಇಲ್ಲಿ ಯಾವುದಾಗತ್ತೆ? ಬಿ ಎಮ್ ಆಗುತ್ತೆ. ಬಿ ಎಮ್ ಬರೆಯೋಣ. ಬಿ ಎಮ್ ಬೈ ವಿಕರ್ಣ ಅಂತಂದರೆ ಇಲ್ಲಿ ಬಿ ಎಮ್ ಅಭಿಮುಖ ಬಾಹು, ಬಿ ಎಮ್ ಕಾಣಿಸ್ತಾ ಇದೆಯಲ್ಲ, ಇದು ಅಭಿಮುಖ ಬಾಹು ಮತ್ತು ವಿಕರ್ಣ ಬಿ ಕ್ಯೂ ಆಗುತ್ತೆ. ವಿಕರ್ಣ ಯಾವಾಗಲೂ ಬದಲಾಗಲ್ಲ, ವಿಕರ್ಣ ಬಿ ಕ್ಯೂ. ಅದಕ್ಕೆ ನಾವು ಬಿ ಕ್ಯೂ ಬರೆಯೋಣ. ಬಿ ಕ್ಯೂ ಇಲ್ಲಿ 1/2 ಈಸ್ ಈಕ್ವಲ್ಸ್ ಟು ಬಿ ಎಮ್ಮನ್ನು ನಾವು ಕಂಡುಹಿಡಬೇಕಾಗಿದೆ. ಬಿ ಕ್ಯೂ ಇಲ್ಲಿ ಬಿ ಕ್ಯೂ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 8 ಅಂತ ತೊಗೊಂಡಿದ್ದೀವಿ. ಅಂದರೆ 66 ಸಿಕ್ಕಿದೆ ನಮಗೆ. ಇವಾಗಲೇ ನಾವಿಲ್ಲಿ 66 ಕಂಡುಹಿಡ್ಕೊಂಡಿದ್ದೀವಿ. ಅದಕ್ಕೆ ಬಿ ಕ್ಯೂನ ಬೆಲೆ 66 ಅಂತ ಹಾಕೋಣ. ಇಲ್ಲಿ 66 ಆಗುತ್ತೆ. ನಾವು ಓರೆ ಗುಣಾಕಾರ ಮಾಡೋಣ. 66 ಈಕ್ವಲ್ಸ್ ಬಿ ಎಮ್ ಇಂಟು 2 ಆಗುತ್ತೆ. ಅಂದರೆ 1 × 66 ಈಕ್ವಲ್ಸ್ ಬಿ ಎಮ್ ಇಂಟು 2 ಆಗುತ್ತೆ. ಇಲ್ಲಿ ನಾವು 2 1 2 2 3 ಆಗುತ್ತಿದ್ದು ಇಲ್ಲೇ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ನೇರವಾಗಿ ಇಲ್ಲೇ ಮಾಡ್ಕೊಬಿಡ್ಬೋದು. 2 1 2 33 1 × 33 ಈಕ್ವಲ್ಸ್ ಬಿ ಎಮ್ ಆಗುತ್ತೆ. ಅಂದರೆ ಬಿ ಎಮ್ ಈಸ್ ಈಕ್ವಲ್ಸ್ ಟು ಎಷ್ಟಾಯಿತು? ಬಿ ಎಮ್ ಈಸ್ ಈಕ್ವಲ್ಸ್ ಟು 33 ಮೀಟರ್. ಅಂದರೆ ಇಲ್ಲಿ
ನಾವು 3 ಕಂಡುಹಿಡಿಬೇಕು. ಹಗ್ಗಗಳ ಉದ್ದಗಳು ಎ ಪಿ ಈಕ್ವಲ್ಸ್ ನಮಗೆ ಸಿಕ್ಕಿದೆ 74 ಮೀಟರ್. ಬಿ ಇನ್ನೊಂದು ಹಗ್ಗ ಇದು ಎ ಪಿ ಆಯಿತು. ಇನ್ನೊಂದು ಹಗ್ಗ ಬಿ ಕ್ಯೂ ಈಕ್ವಲ್ಸ್ 66 ಮೀಟರ್. ಬಿ ಕ್ಯೂ ಈಕ್ವಲ್ಸ್ 66 ಮೀಟರ್. ಮತ್ತು ಇನ್ನೊಂದು ಎತ್ತರ, ಎರಡನೇ ಹಗ್ಗ ಬಿ ಕ್ಯೂವನ್ನು ಎಷ್ಟು ಎತ್ತರದಲ್ಲಿ ನಾವು ಕಟ್ಟಿದ್ದೀವಿ ಅಂತ, ಕಂಬಕ್ಕೆ ಎಷ್ಟು ಎತ್ತರದಲ್ಲಿ ಕಟ್ಟಿದ್ದೀವಿ ಅಂತಂದರೆ ಬಿ ಎಮ್ ಎತ್ತರ. ಬಿ ಎಮ್ ಈಕ್ವಲ್ಸ್ ಎಷ್ಟು ಬರುತ್ತೆ? 33 ಮೀಟರ್. ಈಗ ಕೊನೆಯ ಪ್ರಶ್ನೆ, 5 ಅಂಕದ ಪ್ರಶ್ನೆ, 38ನೇ ಪ್ರಶ್ನೆ. ಒಂದು ಸರ್ಕಸ್ ಕಂಪನಿಯ ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ ಶಂಕುವಿನ ಆಕಾರವಿರುವಂತೆ ಕ್ಯಾನ್ವಾಸ್ ಬಟ್ಟೆಯಿಂದ ನಿರ್ಮಿಸಲಾಗಿದೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್. ಟೆಂಟ್ನ ಪಾದದ ವ್ಯಾಸವು 30 ಮೀಟರ್ ಹಾಗೂ ಟೆಂಟ್ನ ಒಟ್ಟು ಎತ್ತರ 17 ಮೀಟರ್ ಆಗಿದೆ. ಹಾಗಾದರೆ ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ, ನಂತರ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ. ಇಲ್ಲಿ ನಾವು ಏನೇನು ಕಂಡುಹಿಡಬೇಕು? ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ, ನೆಲದ ಮೇಲೆ ಅಂದರೆ ಇಷ್ಟು ಭಾಗದಲ್ಲಿ ಅದು ಇರುತ್ತೆ. ನಂತರ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ, ಅಂದರೆ ಟೆಂಟ್ ನಿರ್ಮಾಣ ಮಾಡೋದಕ್ಕೆ ಎಷ್ಟು ನಾವು ಕ್ಯಾನ್ವಾಸ್ ಬಟ್ಟೆಯನ್ನು ಉಪಯೋಗಿಸಿದ್ದೀವಿ ಅಂತ. ಇಲ್ಲಿ ಟೆಂಟ್ನ ಆಕಾರ ಸಿಲಿಂಡರ್ ಮೇಲೆ ಶಂಕುವಿನ ಆಕಾರ ಇದೆ ಮತ್ತು ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್ ಇದೆ. ಟೆಂಟ್ನ ಪಾದದ ವ್ಯಾಸವು ಸಿಲಿಂಡರ್ನ ವ್ಯಾಸವಾಗುತ್ತೆ ಮತ್ತು ಶಂಕುವಿನ ಭಾಗದ ವ್ಯಾಸ ಕೂಡ ಆಗಿರುತ್ತೆ. ಮತ್ತು ಟೆಂಟ್ನ ಒಟ್ಟು ಎತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿದ್ದು ಟೆಂಟ್ನ ಒಟ್ಟು ಎತ್ತರ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಬರುತ್ತೆ. ಮತ್ತು ಸಿಲಿಂಡರ್ನ ಎತ್ತರವನ್ನು ಎಷ್ಟು ಕೊಟ್ಟಿದ್ದಾರೆ ಅವರು? 9 ಮೀಟರ್ ಅಂತ ಕೊಟ್ಟಿದ್ದಾರೆ. ಇದಿಷ್ಟು 9 ಮೀಟರ್ ಆಗುತ್ತೆ. ಹಾಗೆ ಪಾದದ ವ್ಯಾಸ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಪಾದದ ವ್ಯಾಸ ಅಂತಂದರೆ ಸಿಲಿಂಡರ್ ವ್ಯಾಸನೂ ಹೌದು ಮತ್ತು ಶಂಕುವಿನ ವ್ಯಾಸನೂ ಹೌದು. ಪಾದದ ವ್ಯಾಸ ಎಷ್ಟಿದೆ? 30 ಇದೆ. ಈಗ ನಮಗೆ ಬೇಕಾಗಿರೋದು ಇಲ್ಲಿ ಎಲ್ಲದಕ್ಕೂ ವ್ಯಾಸ 30 ಇರೋದ್ರಿಂದ ಆರ್ ಇಸ್ ಈಕ್ವಲ್ಸ್ ಟು ಯಾವುದಕ್ಕೆ? 3ಕ್ಕೂ. ಈಗ ಸಿಲಿಂಡ್ರಿಗೆ ಏನೇನು ಅಂತ ನಾವು ಫಸ್ಟ್ ಬರ್ಕೊಳ್ಳೋಣ. ಸಿಲಿಂಡರ್ ಭಾಗಕ್ಕೆ ಡಿ ಕೊಟ್ಟಿದ್ದಾರೆ. ಎಷ್ಟು? 30 ಕೊಟ್ಟಿದ್ದಾರೆ. ಅದಕ್ಕೆ ಆರನ್ನು ಡೈರೆಕ್ಟಾಗಿ ಬರೆಯೋಣ. ಆರ್ ಇಸ್ ಈಕ್ವಲ್ಸ್ ಟು ಡಿ ಬೈ 2. ಡಿ ಅಂದರೆ ವ್ಯಾಸ, ಆರ್ ಅಂದರೆ ತ್ರಿಜ್ಯ. ವ್ಯಾಸದ ಅರ್ಧದಷ್ಟು ತ್ರಿಜ್ಯ ಇರುತ್ತೆ. ಡಿ ಬೈ 2 ಆಯಿತು. ಆರ್ ಇಸ್ ಈಕ್ವಲ್ಸ್ ಟು ಡಿ ಬೈ 2 ಅಂದರೆ 30/2 ಆಯಿತು, 15 ಆಯಿತು. ಮತ್ತು ಹೆಚ್ ಕೊಟ್ಟಿದ್ದಾರೆ. ಹೆಚ್ ಇದು 9 ಮೀಟರ್. ಹೆಚ್ ಎಷ್ಟಿದೆ? 9 ಮೀಟರ್ ಇದೆ. ನಂತರ ಶಂಕುವಿನ ಭಾಗಕ್ಕೆ ಇಲ್ಲೂ ಕೂಡ ಆರ್ ಇಸ್ ಈಕ್ವಲ್ಸ್ ಟು ಅಷ್ಟೇ ಬರುತ್ತೆ, ಬದಲಾಗಲ್ಲ. ಆರ್ ಇಸ್ ಈಕ್ವಲ್ಸ್ ಟು ಆರ್ ಆಯಿತು. ಹಾಗೆ ಇಲ್ಲಿ ಹೆಚ್ ಇಸ್ ಈಕ್ವಲ್ಸ್ ಟು ಹೆಚ್ ಅಂತಂದರೆ ಇಲ್ಲಿ ಈ ಭಾಗ ಬರುತ್ತೆ, ಅಂದರೆ 17 ಮೈನಸ್ 9 ಆಗುತ್ತೆ. 17 ಮೈನಸ್ 9 ಮಾಡಿದರೆ 8 ಬರುತ್ತೆ. 8 ಮೀಟರ್. 15 ಮೀಟರ್ ಆರ್ ಇದು 15 ಮೀಟರ್, ಹೆಚ್ಚಿದು 8 ಮೀಟರ್ ಆಯಿತು. ಇಲ್ಲಿ ನಾವು ಕಂಡುಹಿಡಬೇಕಾಗಿದ್ದು ಉಪಯೋಗಿಸಿದ ಬಟ್ಟೆಯ ವಿಸ್ತೀರ್ಣ ಅಂದರೆ ನಾವು CSA ಅಂದರೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗತ್ತೆ. ಅದಕ್ಕೆ ನಮಗೆ ಎಲ್ ಬೇಕಾಗತ್ತೆ. ಎಲ್ ಇಲ್ಲದೇ ವಿಸ್ತೀರ್ಣ ಕಂಡುಹಿಡಲಿಕ್ಕಾಗಲ್ಲ, ಅದಕ್ಕೆ ಎಲ್ ಬೇಕಾಗತ್ತೆ. ಎಲ್ಲನ್ನು ಕಂಡುಹಿಡ್ಕೋಬೇಕು. ಈಗ ನಾವು ಎಲ್ಲನ್ನು ಕಂಡುಹಿಡಿಯುವಂಥ ಸೂತ್ರ ನಮಗೆ ಗೊತ್ತಿದೆ. ಶಂಕುವಿನಲ್ಲಿ ಆರ್, ಹೆಚ್ ಮತ್ತು ಎಲ್ಗೆ ಇರುವಂತಹ ಸಂಬಂಧ ಎಲ್ ಇಸ್ ಈಕ್ವಲ್ಸ್ ಟು ರೂಟ್ ಆರ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್ ಅಥವಾ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ಎಲ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? ಆರ್ನ ಬೆಲೆ 15 ಹಾಕೋಣ. 15 ಸ್ಕ್ವೇರ್ ಆಯಿತು, ಪ್ಲಸ್ ಹೆಚ್ನ ಬೆಲೆ 8. 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. ಎಲ್ ಇಸ್ ಈಕ್ವಲ್ಸ್ ಟು ರೂಟ್ 15ರ ವರ್ಗ 15 × 15
15 15 225 ನಿಮಗೆ ಗೊತ್ತಿರಬೇಕು. 8ರ ವರ್ಗ 64, 8 8 8 64 ಆಗುತ್ತೆ. L = ಇವೆರಡರ ಮೊತ್ತ 225 ಮತ್ತು 64ನ್ನು ಕೂಡಿಸ್ರಿ ಮಕ್ಕಳೇ. 225ಕ್ಕೆ 64ನ್ನು ಕೂಡಿಸಿದರೆ 5 + 4 9 ಆಗುತ್ತೆ. 6 + 2 8, 289 ಆಯಿತು. ಈ 289 ಒಂದು ವರ್ಗ ಸಂಖ್ಯೆ ನಮಗೆ ಗೊತ್ತಿದೆ. ಇದು ಯಾವುದರ ವರ್ಗ? 17ರ ವರ್ಗ. ಅದಕ್ಕೆ ನಾವು L = ಎಷ್ಟು ಬಂತು ನಮಗೆ? 17. 289ರ ವರ್ಗಮೂಲ 17. ಈಗ ನಮಗೆ ಎಲ್ಲಿ ಸಿಕ್ತು? ನಾವು ಸೂತ್ರವನ್ನು ಬರೆಯೋಣ. ಅದಕ್ಕೂ ಮೊದಲು ಏನೇನು ಕೇಳಿದ್ದಾರೆ ಅನ್ನೋದನ್ನು ಗಮನಿಸೋಣ. ಮೊದಲು ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಕೇಳಿದ್ದಾರೆ. ಅಂದರೆ ಇಲ್ಲಿ ನಾವು ಸಂಪೂರ್ಣ ವೃತ್ತಾಕಾರ ಪಾದದ ವಿಸ್ತೀರ್ಣವನ್ನು ಕಂಡುಹಿಡಬೇಕು. ಅದಕ್ಕೆ ಬರೆಯೋಣ, ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಯಾವ ಆಕಾರ? πr². ಟೆಂಟ್ ಆವರಿಸಿರುವ ನೆಲದ ವಿಸ್ತೀರ್ಣ ಏನು? πr². ಇಲ್ಲಿ ನಾವು ಪೈನ ಬೆಲೆಯನ್ನು ಹಾಕಿದರೆ 22/7. ಇಲ್ಲಿ ಕೆಳಭಾಗದಲ್ಲಿ ಬರೆಯೋಣ, ವಿಸ್ತೀರ್ಣ = πr² ಆರ್ನ ಬೆಲೆ ಎಷ್ಟಿದೆ? 15 ಇದೆ. 15ನ್ನು ಇಲ್ಲಿ ಹಾಕೋಣ. 15ನ್ನು 15 × 15 ಇಲ್ಲಿ 2 ಸಲ ಇರೋದ್ರಿಂದ r² ಇರೋದ್ರಿಂದ 2 ಸಲ ಹಾಕಬೇಕು. ನಂತರ ಇಲ್ಲಿ 22/17 15 × 15 ಇದೆ. ಇಲ್ಲಿ ನಮಗೆ ಎಲ್ಲೂ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಇವು 3ನ್ನು ಗುಣಿಸ್ಬೇಕಾಗತ್ತೆ. ಈ 3ನ್ನು ಗುಣಿಸಿದರೆ 15 × 15 ನಮಗೆ ಗೊತ್ತಿದೆ 225. 225 × 22 ಎಷ್ಟು ಬರುತ್ತೆ? 225 450 ಬಂತು. ಮತ್ತೆ ಕೂಡ 225 450 4950/7 7 ಮೀಟರ್². ನೀವು ಹಾಗೆ ಬರಿಬೋದು, ಅಥವಾ ಈ 4950ನ್ನು 7ರಿಂದ ಭಾಗಿಸಿ ಕೂಡ ಬರಿಬೋದು. ಇದು ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ. ಇಲ್ಲಿ ನಾವು ಟೆಂಟ್ ನಿರ್ಮಾಣಕ್ಕೆ ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯನ್ನು ಕಂಡುಹಿಡಬೇಕಾಗಿದೆ. ಸಂಪೂರ್ಣ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆ, ಎಷ್ಟು ವಿಸ್ತೀರ್ಣದ ಕ್ಯಾನ್ವಾಸ್ ಬಟ್ಟೆಯನ್ನು ಉಪಯೋಗಿಸಿದ್ದೀವಿ ಅಂತ ನಾವಿಲ್ಲಿ ಕಂಡುಹಿಡಬೇಕು. ಅದಕ್ಕೆ ನಾವು ಯಾವ ವಿಸ್ತೀರ್ಣ ಇಲ್ಲಿ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ಮೊದಲು ಬರೆಯೋಣ. ಉಪಯೋಗಿಸಿದ ಕ್ಯಾನ್ವಾಸ್ನ ವಿಸ್ತೀರ್ಣ, ಉಪಯೋಗಿಸಿದ ಕ್ಯಾನ್ವಾಸ್ನ ವಿಸ್ತೀರ್ಣ ಯಾವ ವಿಸ್ತೀರ್ಣವನ್ನು ಕೂಡಿಸ್ಬೇಕು ನಾವು? ಇಲ್ಲಿ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ನಾವಿಲ್ಲಿ ಕೂಡಿಸ್ಬೇಕಾಗತ್ತೆ. ಅದಕ್ಕೆ ಏನು ಬರೆಯೋಣ? ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ಸ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈಯನ್ನು ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? 2πrh. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ನೀವು ತಿಳ್ಕೊಂಡಿರಬೇಕು. ಅದು 2πrh ಪ್ಲಸ್ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದನ್ನು ಕೂಡ ನೀವು ಗೊತ್ತಿಟ್ಕೋಬೇಕು. ಅದೇನದು? πrl. ಇಲ್ಲಿ ಎರಡೂ ಪದದಲ್ಲಿ ಪೈ ಇದೆ. ಪೈಯನ್ನು ಸಾಮಾನ್ಯವಾಗಿ ಹೊರಗಡೆ ತೆಗೆಯೋಣ. ಹಾಗೆ ಆರ್ ಇದೆ, ಎರಡಕ್ಕೂ ಆರ್ ಒಂದೇ ಅಳತೆಯನ್ನು ಹೊಂದಿರೋದ್ರಿಂದ ನಾವು ಆರನ್ನು ಕೂಡ ಕಾಮನ್ ತೆಗೆಯಬಹುದು. ಆರ್ ತೆಗೆಯೋಣ. ಈಗ ಇಲ್ಲಿ ಏನು ಉಳ್ಕೊಂಡಿದೆ ಅದನ್ನು ಬರೆಯೋಣ. ಹಾಗೆ ಇಲ್ಲಿ ಏನು ಉಳ್ಕೊಂಡಿದೆ ಅದನ್ನು ಬರೆಯೋಣ. ಇಲ್ಲಿ ಏನು ಉಳ್ಕೊಳ್ತು? ಆರ್ ಹೊರಗಡೆ ಇದೆ, ಪೈ ಹೊರಗಡೆ ಇದೆ. ಉಳ್ಕೊಂಡಿರೋದು 2h, ಅದಕ್ಕೆ 2h ಬರೆಯೋಣ. ಪ್ಲಸ್ ಇಲ್ಲಿ πr ಹೊರಗಡೆ ಇರೋದ್ರಿಂದ ಉಳ್ಕೊಂಡಿರೋದೇನು? ಎಲ್. ಈಗ ಇದು
ನಾವು ಇವುಗಳ ಬೆಲೆಯನ್ನು ಹಾಕೋಣ. ಪೈನ ಬೆಲೆ ಎಷ್ಟು? 22/7. ಆರ್ನ ಬೆಲೆ 15 ಮತ್ತು 2 ಬರೆಯೋಣ. 2 ಇಂಟು ಹೆಚ್ಚಿನ ಬೆಲೆ ಎಷ್ಟಿದೆ ಇಲ್ಲಿ ಸಿಲಿಂಡರ್ನ ಹೆಚ್ಚನ್ನು ನಾವು ತಗೋಬೇಕು. ಸಿಲಿಂಡರ್ನ ಹೆಚ್ಚು ಅಂತಂದರೆ 9 ಮೀಟರ್. 9 ಮೀಟರ್ ಪ್ಲಸ್ ಎಲ್ ಇದು ಶಂಕುವಿನ ಶಂಕುವಿನ ಎಲ್ಲನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ 17. ಈಗ ನಾವು 22/7 ಹಾಗೆ ಬರೆಯೋಣ. 15 ಕೂಡ ಹಾಗೆ ಬರೆಯೋಣ. ಇಲ್ಲಿ 2 9 18 ಇದೆ ಪ್ಲಸ್ 17. ಮತ್ತು ಪುನಃ 22/7 ಹಾಗೆ ಬರೆಯೋಣ. 15 ಕೂಡ ಹಾಗೆ ಬರೆಯೋಣ. ಇವೆರಡನ್ನು ಕೂಡಿಸಿ ಬರೆಯೋಣ. 18 + 17 ಅಂತಂದರೆ ನಿಮಗೆ ಗೊತ್ತಿರಬೇಕು, ಬೇಗ ಕೂಡಿಸಿ ಮಕ್ಕಳೇ, 35 ಆಗುತ್ತೆ. ಈಗ ನೀವು 7ರ ಮಗ್ಗಿಯಲ್ಲಿ 35 ಇದೆ, ಅದಕ್ಕೆ ನೀವು 7 1 7, 7 5 35 ಆಯಿತು. ನಂತರ ನಾವು ಇಲ್ಲಿ 22, 15 ಮತ್ತು 5 ಗುಣಿಸ್ಬೇಕು. 22 ಹಾಗೆ ಬರೆಯೋಣ. 15 5 15ರ ಬಗ್ಗೆ ನಿಮಗೆ ಗೊತ್ತಿರಬೇಕು. 15 5 75 ಆಗುತ್ತೆ. ಈಗ 75 × 2 ಮಾಡೋಣ. 22 ಮಾಡೋಣ. 2 ಅಲ್ಲ 22. 75 2 150 ಆಗುತ್ತೆ. ಮತ್ತು ಪುನಃ ಈ 75 2 150 ಆಗುತ್ತೆ. ಎಷ್ಟಾಯಿತು? 1650 1650 ಮೀಟರ್ ಸ್ಕ್ವೇರ್. ಎಷ್ಟು ಬಟ್ಟೆಯನ್ನು ಉಪಯೋಗಿಸಿದ್ವಿ? 1650 ಮೀಟರ್ ಸ್ಕ್ವೇರ್ ಬಟ್ಟೆಯನ್ನು ಉಪಯೋಗಿಸಿದ್ವಿ. ಅಂದರೆ ಉಪಯೋಗಿಸಿದ ಕ್ಯಾನ್ವಾಸ್ನ ವಿಸ್ತೀರ್ಣ ಎಷ್ಟು? 1650 ಮೀಟರ್ ಸ್ಕ್ವೇರ್, ಅಥವಾ ಚದರ ಮೀಟರ್ಗಳು ಅಂತ ಕೂಡ ನಾವು ಬರಿಬೋದು, ಚಮಿ ಅಂತ. ಆರ್ನ ಬೆಲೆ ಎಷ್ಟಿದೆ? 15 ಇದೆ. 15 ಇಲ್ಲಿ ಹಾಕೋಣ. 15 15 × 15, ಇಲ್ಲಿ 2 ಸಲ ಇರೋದ್ರಿಂದ R² ಇರೋದ್ರಿಂದ 2 ಸಲ ಹಾಕಬೇಕು. ನಂತರ ಇಲ್ಲಿ 22/17 15 × 15 ಇದೆ. ಇಲ್ಲಿ ನಮಗೆ ಎಲ್ಲೂ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಇವು 3 ಗುಣಿಸ್ಬೇಕಾಗತ್ತೆ. ಈ 3 ಗುಣಿಸಿದರೆ 15 × 15 ನಮಗೆ ಗೊತ್ತಿದೆ 225. 225 × 22 ಎಷ್ಟು ಬರುತ್ತೆ? 225 450 ಬಂತು. ಮತ್ತೆ ಕೂಡ 225 450 ಬಂತು. ಎಷ್ಟು ಬಂತು ಕೂಡಿಸಿದರೆ? 4955 ಬರುತ್ತೆ. ಇಲ್ಲಿ ನಾವು 4955/7 cm² ಅಂತ ಬರಿಬೋದು. ಮತ್ತು ಮುಂದುವರೆದಂತೆ ಈ 4955 7ರಿಂದ ಭಾಗಿಸಿ ಕೂಡ ಬರಿಬೋದು, ಇಲ್ಲ ಅಷ್ಟೇ ಇಡ್ಬೋದು. ಈಗ ನಾವು ನಂತರ ಕಂಡುಹಿಡಿಬೇಕಾಗಿದ್ದು ಟೆಂಟ್ ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆ. ಅಂದರೆ ಇಲ್ಲಿ ನಾವು ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆರಡನ್ನು ಕಂಡುಹಿಡಿದು ಕೂಡಿಸ್ಬಿಟ್ರೆ ಆಗುತ್ತೆ. ಇಲ್ಲ ನೇರವಾಗಿ ಎರಡನ್ನು ಒಟ್ಟಿಗೆ ನಾವು ಕೂಡಿಸುವ ರೂಪದಲ್ಲಿಯೇ ಸೂತ್ರವನ್ನು ಬರೆದು ಕಂಡುಹಿಡಿಬೋದು. ಈಗ ನಾವು ಅದನ್ನು ಬರೆಯೋಣ.